सिंधी ब्राइटनेस कमी है बढ़िया ಇನ್ನೊಂದು ಸದ್ಯದಾಯ್ತು ಗಾಡಿ ಇದೇ ಒಳಗೆ ಹೋಗ್ತಲ್ಲ ಇದೆ ನೈವೇದ್ಯಕ್ಕ
ಸ್ಟೋರಿಗೆ ಹೋಗಿ ಬೇಗ ತಗೋತೀನಿ. ಅವ್ರು ಯೂಸ್ ಮಾಡಿ ಇನ್ನೂ ಏನು ಬರಲ್ಲ ಸಾಫ್ಟ್ವೇರ್ ಸಾಫ್ಟ್ವೇರ್ ಬಿಟ್ಟನೆ ಒಂದು ಪ್ರಿಂಟ್ ಜಾಗ ಅಲ್ಲಿ
ಅಲ್ಲ ಬಪ್ಪರಲ್ಲ ಬ್ರಾಹ್ಮಣರ ಬಪ್ಪರಲ್ಲ ಗುರುವಣ ಒಂದು ಹಾರ ಬೇಕಲ್ಲ
ರಶೀದಿ
ತದನಂತರದಲ್ಲಿ ಮಂಗಲ ದ್ರವ್ಯಗಳನ್ನೆಲ್ಲ ಹಿಡ್ಕೊಂಡು ಹೋಗುವಂತಹದ್ದು. ತದನಂತರದಲ್ಲಿ ಬ್ರಹ್ಮಕಲಶ ಬರುತ್ತದೆ. ಸಂಯಮದಿಂದ ಭಕ್ತಿಯಿಂದ, ಯಾಕೆಂದ್ರೆ ಆದಷ್ಟು ಕಲಶಗಳೆಲ್ಲ ಇದೆ ಕೊಡಲಿಕ್ಕೆಲ್ಲ, ಅದನ್ನೆಲ್ಲ ಅಲ್ಲಿ ಅವರು ವ್ಯವಸ್ಥೆ ಮಾಡ್ತಾರೆ. ಅದನ್ನು ಹಿಡ್ಕೊಂಡು ಸುತ್ತಕೊಂಡು ಪುನಃ ಈ ಭಾಗದಲ್ಲಿ ನಿಂತ್ಕೊಳ್ಳುವುದು. ಇನ್ನು ವಾದ್ಯ ಚಂಡೆ ಶುರುವಾದ ಮೇಲೆ ಯಾವ ಸೂಚನೆ ಕೊಟ್ಟರು ಕೇಳುವುದಿಲ್ಲ. ಹಾಗಾಗಿ ಬ್ರಹ್ಮಕಲಶ ಒಳ ಬರಬೇಕಾದ್ರೆ ಅದರಲ್ಲಿ ಕೆಲವೊಂದು ಕ್ರಮಗಳಿವೆ. ಅದರ ದೃಷ್ಟಿ ತೆಗೆಯುವಂತಹದ್ದು, ದೋಷಾದಿಗಳನ್ನು ಮಾಡುವ ಕೆಲವು ಕ್ರಮ ಇರ್ತದೆ. ಹಾಗಾಗಿ ಎಲ್ಲರೂ ಈ ಭಾಗದಲ್ಲಿ ನಿಲ್ಲಬೇಕು. ಈ ಭಾಗವನ್ನು ಖಾಲಿ ಇಡಬೇಕು. ಮಂಗಲ ದ್ರವ್ಯವನ್ನೆಲ್ಲ ಹಿಡ್ಕೊಂಡು ಬಂದಂತಹ ನೀವು ಯಾರ್ಯಾರಿಗೆ ಕಲಶಗಳನ್ನು ಕೊಟ್ಟಿರ್ತಾರೆ ಅದನ್ನೆಲ್ಲ ಇದರ ಸುತ್ತ ಇಟ್ಟುಬಿಡಿ. ದೀಪಾದಿಗಳನ್ನು ಕೈ ಹಿಡ್ಕೊಂಡಿರಿ. ಈ ಭಾಗದಲ್ಲಿ ತಿಳ್ಕೊಳ್ಬೇಕು. ಇನ್ನು ಯಾವ ಸೂಚನೆ ಕೊಡ್ಲಿಕ್ಕೆ ಆಗುದಿಲ್ಲ. ಚಂಡೆ ವಾದ್ಯ ಇರ್ತದೆ, ಶಬ್ದ ಇರ್ತದೆ, ನೀವೇ ಅದನ್ನು ನಿರ್ವಹಿಸಿಕೊಂಡು
ಇನ್ನೆಲ್ಲ ಕೂತ್ಕೊಳ್ಳಕ್ಕೆ
ಶ್ರೀ ಬ್ರಹ್ಮದೇವರಲ್ಲಿ ಪುನರ್ನವೀ ಕೇವಲವಿರುತ್ತದೆ. ಆಮೇಲೆ ಪುನರ್ಪ್ರತಿಷ್ಠೆಯ ವಿಧಿವಿಧಾನಗಳು ಸಾಂಗವಾಗಿ ನಡೆಯುತ್ತದೆ. ಇವತ್ತು ಸಾರ್ವಜನಿಕವಾಗಿ ಶ್ರೀ ಬ್ರಹ್ಮದೇವರ ಸಂದರ್ಶನ ಸೇವೆಯನ್ನು ನೆರವೇರಿಸ್ತಾ ಇದ್ದೇವೆ. ಇಂಥ ಪಾತ್ರಗಳ ಸರಿಯಾಗಿ ಆಕರ್ಷಣೆಯಾಗಿ ಗ್ರಾಮಕ್ಕೆ ಸುಭಿಕ್ಷವನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ ನಾಗಬ್ರಹ್ಮದೇವರು ನಿಸ್ತಂತಾಪತಿ ಮಾಣಿಕ್ಯ ಮೇಲೆ 16 ಕಲೆಯಲ್ಲಿ ಪರಿಪೂರ್ಣ ಆವೇಶಗೊಂಡು ಅಮೃತ ನುಡಿಯನ್ನು ಅರಮನೆ ನೇಮುದ್ರೆ ಕರ್ಕೊಂಡು ಖರ್ಚುಗಳು ಏನೇನು ಕೆಲಸ ಕೋಟೆ ಕಾರ್ಯದಲ್ಲಿ ಭೇಟಿ ದಿನದಲ್ಲಿ ನಡುವೆ ಕೆಲಸ ಬಾಸ್ಪೂರ್ ಮಗನ ಬೆಟ್ಟಿದ್ದೇನೆ ಮಂಗಳೂರು ಮಗನ ಬೆಟ್ಟಿದ್ದೇನೆ ಐನೂರು ಮಗನ ಬೆಟ್ಟಿದ್ದೇನೆ ಆಜೂರು ಮಗನ ಬೆಟ್ಟಿದ್ದೇನೆ ನೂರಾರು ಅರಮನೆ ಬೆಟ್ಟಿದ್ದೇನೆ ನಾಲ್ಕು ಹೋಗಲಿ ಬೆಟ್ಟಿದ್ದೇನೆ ನಾನು ಮಗನ ಬೆಟ್ಟಿದ್ದೇನೆ ಗ್ರಾಮೀಣ ಸಂಘದಲ್ಲಿ ಬೆಟ್ಟಿದ್ದೇನೆ ಸಂಘ ಮುಖಂಡರೇ ಮುಖಂಡರೇ ಏರಿನಲ್ಲಿ ಸೇರಿಗಾರ ಎಲ್ಲೆಲ್ಲೇ ಬಡ ಸಭೆಗಳಿದ್ದೇನೆ ಎಮ್ಮಗದಲ್ಲಿ ಬಂದಿಲ್ಲ ಸಮಯ ಇಲ್ಲವೇ ಹೇಳ್ತಿರೋದಲ್ವ ಹೋಬಳ್ಳಿ ರಂಗತೆ ನಾಗರಿ ರಂಗತೆ ಗ್ರಾಮ ರಂಗತೆ ಅಂಗತೆ ಗರಿಗಿನ ಪೂಜಾರಿ ಪೂಜಾರಿ ಆಮೇಲೆ ಅನುಷ್ಠ ಕಾರ್ಯ ಮೂರು ಸಿಕ್ಕಿನ ರಾಜ್ಯ ಮಂಡಲ ಸಾಲವನ್ನು ಯೋಜಿತ ಕುಡಿಯುತ್ತ ಅಯ್ಯಗಾರ ಮರಿಬೇಕು ಮಾಡಿ ಆಕಾಶ ನಕ್ಷತ್ರಗಳ ವಾತಾವರಣ ಜಾಗದಲ್ಲಿ ಶೋಧಿಸಿದ್ದು
ಮಾಮೂಲಿ ಕಾರ್ಯಕ್ರಮಗಳ ದರ್ಶನ ಮೊದಲಾದೆಲ್ಲ ಬಾಕಿ ಇದೆ, ಅದೆಲ್ಲ ಆಗಬೇಕು. ಹಾಗಾಗಿ ಈ ಸಮಯದಲ್ಲಿ ಬಹಳವಾಗಿ ಹೇಳುವುದಿಲ್ಲ. ಆದರೆ ಒಂದಂತೂ ಸತ್ಯ, ನೀವೇನು ನಿಮ್ಮ ಮನಸ್ಸಿಗೆ ಒಟ್ಟು ಇಲ್ಲಿ 3 ರೀತಿಯಿಂದ ಸಂತೋಷವಾಗಿದೆ. ಒಂದು ಸಾನ್ನಿಧ್ಯ, ಆ ದೇವರುಗಳು ಕೂಡ ಇಷ್ಟೆಲ್ಲ ಮಾಡಿದ್ದಾರೆ ಭಕ್ತರು ಬ್ರಾಹ್ಮಣರೆಲ್ಲ ಸೇರಿ ಎಂಬುದಾಗಿ ಆ ಸಾನ್ನಿಧ್ಯಗಳು ಸಂತೋಷಗೊಳ್ಳಬೇಕು. ಮಾಡಿದಂತಹ ವಿಪ್ರ ಸಮೂಹಕ್ಕೂ ಕೂಡ ಆನಂದವಾಗಬೇಕು. ಯಾಕೆಂದ್ರೆ ನಾವು ಅಲ್ಲಿಂದ ಇಲ್ಲೇ ಬಂದಿದ್ದೇವೆ, ಈ ಕಾರ್ಯವನ್ನು ಮಾಡಿದ್ದೇವೆ, ಅದರಿಂದ ಆ ಭಗವಂತ ಸುಪ್ರೀತನಾಗಬೇಕು, ಜೊತೆಯಲ್ಲಿ ಭಗವದ್ ಭಕ್ತರಿಗೂ ಒಂದು ಖುಷಿ ಕೊಡಬೇಕು. ಇಲ್ಲಿ 2 ಅಂಶ. ಹಾಗಾಗಿ ಅದು ಕೂಡ ಆಗಿದೆ ಅಂತ ನಾವು ಭಾವಿಸ್ತೇವೆ. 3ನೇದು ನಿಮಗೂ ಖುಷಿ ಆಗಬೇಕು. ಯಾಕಂದ್ರೆ ಇಷ್ಟೆಲ್ಲ ನಾವು ಖರ್ಚು ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಂತಾವು ಏನಾದರೂ ಅಂತ ಹಾಳಾಗಬಾರ್ದು. ಎಲ್ಲರೂ ಕೂಡ ತಿಳಿದವರು, ಇಲ್ಲಿ ಯಾರೂ ಕೂಡ ದೊಡ್ಡವರು ಸಣ್ಣವರು ಎಂತಹ ಭಾವನೆ ಇಲ್ಲ. ಎಲ್ಲರೂ ಕೂಡ ಆಯಾಯವರ ಮನೆಯಲ್ಲಿ ದೇವತಾರಾಧನೆಯನ್ನು ಮಾಡುವವರು, ಎಲ್ಲರೂ ವಿಶೇಷವಾದಂತಹ ಜ್ಞಾನವನ್ನು ಹೊಂದಿದವರು, ಪೌರೋಹಿತ್ಯ ಭಕ್ತಿಯನ್ನು ಮಾಡಿಕೊಂಡಿರುವವರು. ಹಾಗಾಗಿ ಎಲ್ಲ ವಿಪ್ರರು ಕೂಡ ವಿಶೇಷವಾದಂತಹ ಜ್ಞಾನವುಳ್ಳವರು, ಕರ್ಮ ವಿಭಾಗದಲ್ಲಿ ಜ್ಞಾನವನ್ನು ಹೊಂದಿದವರು. ಅವರೆಲ್ಲ ಸೇರಿ ಆ ಸಪರಿವಾರ ಪ್ರತಿಷ್ಠಾಪನಾ, ಶಿವರಾಯನ ಪ್ರತಿಷ್ಠಾಪನಾ, ದುರ್ಗಾ ಮಾತೆಯ ಪ್ರತಿಷ್ಠಾಪನಾ ಕಾರ್ಯ, ಅದಕ್ಕೆ ಬೇಕಾದಂತಹ ಕಲಾತತ್ವಾದಿ ಹೋಮಗಳಿಗೂ ಕರ್ಮ ವಿಶೇಷಗಳಿರುವ ಆ ಎಲ್ಲ ಕಾರ್ಯವನ್ನು ಕೂಡ ಸೇರಿ ಯಶಸ್ವಿಗೊಳಿಸಿದ್ದೇವೆ. ಎಲ್ಲ ದೇವರು ವಿಶೇಷವಾಗಿ ಇಂತಹ ಒಂದು ದೊಡ್ಡ ಕಾರ್ಯವನ್ನು ನಾವು ನಂಬಿಕೊಂಡಂತಹ ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ಬೇಕಾಗುವುದು ಆರ್ಥಿಕ ಸಹಾಯ. ಹಾಗಾಗಿ ಈ ಒಂದು ಮಹತ್ತರವಾದಂತಹ ಕಾರ್ಯದಲ್ಲಿ ಯಾರು ಪ್ರತ್ಯಕ್ಷವಾಗಿ ಯಾರು ಪರೋಕ್ಷವಾಗಿ ಈ ಕಾರ್ಯಕ್ಕೆ ದೇಣಿಗೆ ರೂಪದಲ್ಲಿ ಹಣವನ್ನು ನೇರವಾಗಿ ಕೊಟ್ಟಿದ್ದಾರೋ ಅಥವಾ ಸಂಗ್ರಹಿಸಿ ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ಆರಾಧ್ಯ ದೇವರಾದಂತಹ ಆ ಬ್ರಹ್ಮವೈವರ್ಗಳ ಶಿವರಾಯ ಹಾಗೂ ದುರ್ಗಾಮಾತೆ ಹಣವನ್ನು ಅವರಿಗೆ ಶ್ರೇಯಸ್ಸನ್ನು ಮಾಡುತ್ತೆ. ಮುಂದೆಯೂ ಕೂಡ ಈ ಸಾನ್ನಿಧ್ಯದಲ್ಲಿ ಯಾವುದಾದರೂ ಒಂದು ಸಂದರ್ಭದಲ್ಲಿ ನಮಗೆ ಆರ್ಥಿಕ ಒಗ್ಗಟ್ಟು ಒದಗಿ ಬರುವಂತಹ ಕಾಲದಲ್ಲಿ ಅಂತಹ ಮಹಾದಾನಿಗಳಿಂದ ಈ ಸಾನ್ನಿಧ್ಯಕ್ಕೆ ಹಣ ಒದಗಿ ಬರುವಂತೆ ಅವರು ಅವರಿಗೆ ಪ್ರೇರಣೆಯನ್ನು ನೀಡಿ ತನ್ಮೂಲಕ ಅವರಿಗೆ ಉತ್ತಮವಾದ ಆರೋಗ್ಯ ಅವರವರು ಮಾಡುವಂತಹ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನಿತ್ತು ಒಂದೇ ಮಾತಲ್ಲಿ ಇರಬೇಕು. ಎಲ್ಲರಿಗೂ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನಿತ್ತು ಎಲ್ಲರಿಗೂ ಶ್ರೇಯಸ್ಸಾಗುವಂತೆ ಆ ಆರಾಧ್ಯ ದೇವರಾಗಿ ಎಲ್ಲ ಬ್ರಾಹ್ಮಣರ ಮುಂದೆ ಮನಸ್ಸಿನಿಂದ ಆಶೀರ್ವಾದ ಮಾಡುತ್ತಾರೆ.
ನೀ ಕನಕಾಬಾಯಿ ರಾಮ ಲಕ್ಷ್ಮಣ ಹಂಗೆ ನೀನು ಕನಕಾಬಾಯಿ ರಾಮ ಲಕ್ಷ್ಮಣ ಎಂಕೆ ಈ ವರ್ಷ ಅನ್ನದಾನ ಅಲ್ಲ ಪೂಜೆ ಚಪ್ಪಲ್ಯ
ಸೇರಿಗಾರ ಬನ್ನಿ.
ಸ್ವಾಗತವನ್ನು ಕೋರ್ತೇನೆ. ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ವಾಡ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಮಿತಿಯ ಪರವಾಗಿ ಸ್ವಾಗತ.
ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ಬಿಸಿಲಿನ ಜನ ಹೆಚ್ಚುತ್ತಾ ಇದೆ. ಹಾಗೆಯೇ ಸುರೇಶ್ ಕುಮಾರ್ ಕಂಬ್ಳಿಬೆಟ್ ಇವರು ಸ್ವತಃ ಕಬ್ಬಿನ ಹಾಲನ್ನ ಧರ್ಮಾರ್ಥವಾಗಿ ಆ ಕಡೆ ವಿತರಿಸ್ತಾ ಇದ್ದಾರೆ. ಬೇಕಾದವರು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧರ್ಮಾರ್ಥವಾಗಿ ಕಬ್ಬಿನ ಹಾಲನ್ನ ಸುರೇಶ್ ಕುಮಾರ್ ಕಂಬ್ಳಿಬೆಟ್, ಮಾರಾಳಿ ಕಂಬ್ಳಿಬೆಟ್ ಅವರು ಮಾಡಿದ್ದಾರೆ. ಆ ಕಡೆ ಬೇಕಾದವರು ಅದನ್ನ ಕುಡಿದು ಕಸೆಯನ್ನ ನೀಗಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಭಕ್ತವರ್ಗ ಗ್ರಾಮಸ್ಥರು ನಾವು ಇಷ್ಟವಾಗಿ ಸೇರಿ ಇನ್ನೊಪ್ಪನ ಪ್ರಕಾರ ಎಲ್ಲ ಜೀರ್ಣಗೊಂಡಿದೆ. ಎಲ್ಲ ಸಮುದಾಯಗಳನ್ನು ಜೀರ್ಣೋದ್ಧಾರ ಮಾಡಬೇಕು, ಆಮೇಲೆ ಪ್ರಸಾದ ಅನುಗ್ರಹ ಪ್ರಸಾದ ಪಡಿಬೇಕು ಅಂತ ಕಟ್ಟಳೆ ಇದೆ. ಹಾಗೆ ನಿನ್ನ ಅನುಗ್ರಹದಿಂದ ಎಲ್ಲವನ್ನೂ ಮಾಡಿ ಮುಗಿಸಿದ್ದಾರೆ. ಇನ್ನು ನಿನ್ನ ಅಪೇಕ್ಷೆ ಏನು ಇದು ಮಾಡಿ ಕೊಡಬೇಕಂತ ನೀವು ಕೇಳಲಿಕ್ಕಿಲ್ಲ, ಅಲ್ಲಿವರೆಗೂ ಮಾಡಿದ್ದಾರೆ. ಅದರಿಂದ ಸುಪೀತರಾಗಿ ಇವತ್ತಾದರೂ ಒಳ್ಳೆ ವಾಕ್ಯ ಕೊಟ್ಟು ಪ್ರಸಾದ ಕೊಡಬೇಕಷ್ಟು ಇವತ್ತು ನಾನು ಹೇಳಿ ಮುಂದೆ ದೇವರ ಅಪ್ಪಣೆಯಲ್ಲಿ ತಂದು 2 ವಾಕ್ಯ ಆಗಿ ಅಲ್ಲಿ ದೇವರ ಅಪ್ಪಣೆ ಜೀರ್ಣೋದ್ಧಾರ ಆಗವಾಗಿ ಸಂಬಂಧಪಟ್ಟಂಥ ಮನೆತನಗಳು ಊರಿನ ಹತ್ತು ಮಕ್ಕಳು ಕ್ಷೇತ್ರದ ಪಠ್ಯಗಳು ಸರ್ವರು ಸೇರಿ ಕ್ಷೇತ್ರಾಡಳಿತ ಜೀರ್ಣೋದ್ಧಾರದಿಂದ ಕ್ಷೇತ್ರದಲ್ಲಿ ಭಕ್ತರು ಕನಸಿನಲ್ಲೂ ಎಣಿಸಿದ ರೀತಿಯಲ್ಲಿ ಕ್ಷೇತ್ರ ಜೀರ್ಣೋದ್ಧಾರ ಆಗಿ ನಿರಂತರವಾಗಿ ಪ್ರತಿಷ್ಠಾ ವಿಧಿ ವಿಧಾನದಲ್ಲಿ ದೇವಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಬ್ರಹ್ಮಕಲಶದ ಸೇವೆ ಸಮರ್ಪಿಸಿಕೊಂಡು ಮಾರೀಶಿವರಾಯನ ತಾಯಿಯ ರೇಟಿಗೆ ಮಾಡಲ್ಪಟ್ಟಂಥ ಎಲ್ಲ ಪ್ರತಿಷ್ಠಾಂಗ ಧರ್ಮವಾದ ಸರ್ವಶಕ್ತಿ ಸೇವೆಗೆ ನಿರ್ದಿಷ್ಟವಾಗಿ ಪ್ರವೇಶವಾಗಿ ಯಾರ್ಯಾರು ಸಹಕಾರವನ್ನು ಸೇವೆಯಿದ್ದಾರೋ ಅವರೆಲ್ಲರ ಇಚ್ಛಾರ್ಥವಂತ ಸಾನ್ನಿಧ್ಯ ನೆರವೇರಿಸಿಕೊಟ್ಟರು. ಜೀರ್ಣೋದ್ಧಾರಕ್ಕೆ ಸಂಕಲ್ಪ ಮಾಡಿದ ಕಾರ್ಯ ಎಣಿಸಿಕೊಳ್ಳದ ರೀತಿಯಲ್ಲಿ ಒಳ್ಳೆಯ ಪ್ರಕಾರವಾಗಿ ಮುಂದೆ ತಳಮನೆ ಗ್ರಾಮ ಸಂಬಂಧಪಟ್ಟಂಥ ಭಕ್ತ ಸಮೂಹಕ್ಕೆ ಕ್ಷೇತ್ರದ ಬಲಮ ಹಾಗೆ ಯಾರು ಕಷ್ಟಾಂತ ಕ್ಷೇತ್ರಕ್ಕೆ ಬರ್ತಾರೋ ಅವರೆಲ್ಲರ ಇಚ್ಛಾರ್ಥವನ್ನು ತಾಯಿ ಹಾಗೆ ಮಾಡಿಸಿದ್ದಾರೆ, ನೆರವೇರಿಸಿಕೊಂಡಿದ್ದಾರೆ ವಿಶೇಷವಾಗಿ ಕೆಲವೊಂದಿಷ್ಟು ಕಾಲ ಆಯಿತು ಅಜೀರ್ಣಪಟ್ಟಂಥ ಸಾನ್ನಿಧ್ಯವಾಗ ಜೀರ್ಣೋದ್ಧಾರ ಮಾಡಬೇಕು ಅಂತ ಸಂಕಲ್ಪಿಟ್ಟು ಕೆಲವೊಂದಿಷ್ಟು ವಿಘ್ನ ಪಟ್ಟುವಂತಹ ಕೂಡಿ ಬರಲಿಲ್ಲ. ತದನಂತರ ಅದಕ್ಕಾದಂಥ ಧರ್ಮಭಾಗ ಮಾಡಬೇಕು, ಸಾನ್ನಿಧ್ಯ ಅನುಗ್ರಹ ಬೇಕಂತ ಅರ್ಚಕರು ಮುಂದಿಟ್ಕೊಂಡು ವಿಶೇಷವಾಗಿ ಹಿಂದೆ ಕೆಲವೊಂದಿಷ್ಟು ಪ್ರಾಜೆಕ್ಟ್ ಧರ್ಮಭಾಗ ಮಾಡಿ ತದನಂತರ ಕಲಸಂಕೋಚ ಮಾಡಿ ಒಂದೇ ದಿನದಲ್ಲಿ ಕೆಲವೊಂದಿಷ್ಟು ಧರ್ಮಭಾಗ ದೇವತಾರಾಧನೆ ಸ್ವಸ್ತಿ ಪುಣ್ಯವಾಚನ ಪುರಸ್ಕಾರವಾಗಿ ವಿಶೇಷವಾಗಿ ಗಣಯಾಗ ಇದನ್ನು ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಒಂದೇ ಕಾಲದಲ್ಲಿ ವಾಸ್ತುಗುಪ್ತೆ ನಷ್ಟೋಪೂಜೆ ಮಾಡಿಕೊಂಡು ಹಾಗೆ ಪ್ರತಿಷ್ಠಾಧಿವಾಸ ಹೋಮ ಮಾಡಿಕೊಂಡು ಸುಮಸ್ಥಳಿ ಪ್ರತಿಷ್ಠೆ ಮಾಡಿ ತದನಂತರ ಪ್ರಧಾನ ಹೋಮ, ಕಲಹೋಮ, ತತ್ವಹೋಮ, ಹಾಗೆ ಬ್ರಹ್ಮಕುಂಭ ವಿಶೇಷ ಮಹಾಪೂಜೆ, ಹಾಗೆ ಬ್ರಾಹ್ಮಣರಾದ ಸುವಾಸನೆಯ ಆರಣೆ, ಹಾಗೆ ಅನ್ನ ಸಂಪರ್ಕ ಭಕ್ತಿಯಿಂದ ಶಕ್ತಿಯಿಂದ ಕೊಟ್ಟಂಥ ಸೇವೆ ಭಾಗ. ತಾಯಿ ಯಾವುದೇ ರೀತಿ ತಪ್ಪಿದ್ದು ಕ್ಷಮೆ ಕೊಡಬೇಕು, ಸಾನ್ನಿಧ್ಯ ಪೂರ್ಣ ಅನುಗ್ರಹ ಬೇಕು ಅಂತ ಭಕ್ತಿ ಶ್ರದ್ಧೆಯಿಂದ ಎಲ್ಲ ಸೇರಿಕೊಂಡು ಊರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಸಾನ್ನಿಧ್ಯ ಜೀರ್ಣೋದ್ಧಾರ ಮಾಡಿದಂಥ ಅದೇ ಪ್ರಕಾರವಾಗಿ ಈ ಸಾನ್ನಿಧ್ಯ ಹಿಂದೆ ಯಾವ ರೀತಿ ಇದೆಯೋ ಈಗ ಯಾವ ರೀತಿ ಇದೆಯೋ ಮುಂದೆ ಹಾಗೆ ಇನ್ನು ವಿಜೃಂಭಣೆಯನ್ನು ಸೇವೆ ಮಾಡುವಂಥ ಯೋಗ ಭಾಗ್ಯ, ಆಯುಷ್ಯ, ಆರೋಗ್ಯ, ಭಕ್ತರ ಇಷ್ಟಾತೆಯನ್ನು ನೀಡುವ ಮುಖೇನವಾಗಿ ಆ ಇದ್ದೆ ಅಂತ ಹಾಗೆ ಶಿವರಾಯ ಇರುವಂಥ ಅದೇ ಪ್ರಕಾರವಾಗಿ ಕೆಲವೊಂದಿಷ್ಟು ಮನಸ್ತಾಪ ಏನೇ ಇದ್ರು ಅದೆಲ್ಲ ದೂರ ಆಗಿ ಉಂಟು. ಅದು ಏನೇ ಇದ್ರು ತಾಯಿಯಾಗಿ ಕ್ಷಮೆಯ ಕೊಡಬೇಕು, ಸಾನ್ನಿಧ್ಯ ನಡೆಸಬೇಕು. ಪ್ರತ್ಯಕ್ಷ ಭಾಗದಲ್ಲಿ ಪರೋಕ್ಷ ಭಾಗದಲ್ಲಿ ಯಾರೆಲ್ಲ ಸಹಾಯ ಸಹಕಾರ ಮುಖೇನು, ದ್ರವ್ಯ ಮುಖೇನು, ಪುಷ್ಪ ಮುಖೇನು ಅವೆಲ್ಲ ಸಾನ್ನಿಧ್ಯ ಸೇವೆ ಮಾಡಿದ್ದಾರೆ. ಸಾನ್ನಿಧ್ಯ ಹಾಗೆ ನಡೆದಂಥ ಶಿವರಾಯ ಎಲ್ಲರಿಗೂ ಹಚ್ಚುವಂಥದ್ದು ಇದೇ ಪ್ರಕಾರವಾಗಿ ವಸಂತಿ ಅಂಗವಾಗಿ
ಪ್ರಧಾನ ಹೋಮ ಹಾಗೆ ಪರ್ಯಂತವಾಗಿ ಆಮೇಲೆ ಪ್ರವೃತ್ತವಾಗಿ ಈ ದಿನಕ್ಕೆ ಒಂದು ನೆನಪಿಗೋಸ್ಕರ ಮಾಡ್ಕೊಂಡು ನಮ್ಮ ಮಾಡುವಂತಹ ಮತ್ತು ಸುಗ್ಗಿಯೋತ್ಸವ ಮತ್ತು 3 ವರ್ಷ 2 ವರ್ಷ ಮಾಡ್ತಾ ಹೋಗ್ಬೇಕು ಪ್ರದೇಶ ಮಾಡ್ತಾರೆ. ಅದೇ ಪ್ರಕಾರವಾಗಿ ಹಿಂದೆ ನವರಾತ್ರಿ ಭಾಗದಲ್ಲಿ ಆಗ್ಬೇಕಂತ ಸಂಕಲ್ಪಿಟ್ಟ ಪ್ರಕಾರವಾಗಿ ಇಲ್ಲಿವರೆಗೆ ಏನೂ ಸೇವೆ ಮಾಡುತ್ತಿಲ್ಲ. ಹಾಗೆ ನವರಾತ್ರಿ ಹಾಗೆ ನಡೀಬೇಕು. ಆ ಭಾಗದಲ್ಲಿ ಒಂದು ಬೆಂಡೆಕಾಯಿ ಆಗ, ಒಂದು ದುರ್ಗಾ ನಮಸ್ಕಾರ, ದಿನನಿತ್ಯ ಒಂದು ಖಂಡಿತ ಪಾರಾಯಣ ಬರಬೇಕು. ಅರ್ಥಗ್ರಹ ವಿಶೇಷವಾಗಿ ಇಟ್ಟ ಸಂಕಲ್ಪದಂತೆ ಏನು ಕೊರತೆ ಆಯಿತು ಕುಟುಂಬ ಹಾಗೆ ಹೇಳಲ್ಲ, ಎಲ್ಲರ ಜೊತೆ ಸಂಪತ್ತಾಗಲಿ ಯಾವುದೇ ಆಗಲಿ ಕೊಟ್ಟುದಂತೂ ಕೊಟ್ಟದಲ್ಲ. ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡು, ಏನು ತೊಂದರೆ ಆಗುದಿಲ್ಲ, ತಾನಿದ್ದೆ ಮಾಡಿಕೊಳ್ಳುವಂತಹದ್ದು. ಮಾಡುವಂತಹದ್ದು ನಾನಿದ್ದೆ ಎಲ್ಲ ಜಿಲ್ಲೆ ಮಾಡುವಂತಹ ಉದ್ಯೋಗ ಭಾಗ, ಕೃಷಿ ಭಾಗದಲ್ಲಿ, ಆರೋಗ್ಯ ಭಾಗದಲ್ಲಿ, ನೆಮ್ಮದಿ ಭಾಗದಲ್ಲಿ ಸಮಸ್ತರಿಗೂ ಅನುಕೂಲ, ಅನುಪ್ರಕ್ಷೇಮ ಲಾಭ ಕೊಟ್ಟು ನಾನಿದ್ದೆ ಅಂತ ರೂಪದಲ್ಲಿ ಕೂತಲ್ಲಿ ಕುಟುಂಬಿಸುವಂತಹದ್ದು. ಭಯ ಭೀತಿ ಬೇಡ. ನಾನಿದ್ದೆ ಉಂಟು, ಶಿವರಾಯ ಉಂಟು, ದೈವ ಉಂಟು. ಆಯ್ತಾ?
ಊರಿನ 10 ತಾಯಿ ಮಕ್ಕಳು ಸಂಬಂಧಪಟ್ಟಂತ ಗ್ರಾಮಸ್ಥರು ಜಾತಿ ವರ್ಗದಲ್ಲಿ ಆಚಾರ್ಯರು ಬೇರೆಗಾರರು ಮಡಿವಾಳರು ನಿತ್ಯಪೂಜೆ ಪ್ರಚಾರ ಮಾಡುವ ಸತ್ಯ ಸರ್ವೋತ್ತ ಸನ್ನಿಧಾನದಲ್ಲಿ ಕಟ್ಟಿಕೊಳ್ಳುವ ತಾಲೂಕುಗಳೇ ಯಾವ ಕಾಲದಲ್ಲಿ ಮಾರಾಳಿಯನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಧರ್ಮದ ಸಾರಥ್ಯವನ್ನು ಪಡೆದು ಮಾರಿ ಶಿವರಾಯ ದುರ್ಗಾ ಪರಮೇಶ್ವರಿಯ ಬಲಭಾಗದಲ್ಲಿ ಮಹಾಗಣಪತಿ ದೇವರ ಅಪ್ಪಣೆ ಪಡೆದುಕೊಂಡು ಬಂದು ನೆಲೆ ನಿಂತ ವಿಚಾರ ಸೇರಿರುವಂತಹ ಭಕ್ತರಿಗಾಗಲಿ ನನ್ನ ತಳಮನೆ ಕುಟುಂಬಕ್ಕಾಗಲಿ ಹೇಳಲಿಕ್ಕೆ ಸಾಧ್ಯ. ಅಷ್ಟೊಂದು ಹಿನ್ನೆಲೆ ಉಳ್ಳಂತಹ ಸ್ಥಳ ಸಾನ್ನಿಧ್ಯದ ಮಹಿಮೆ, ಒಂದು ಸಮಯದಲ್ಲಿ ಅಜೀರ್ಣಪಟ್ಟಂತಹ ಸಾನ್ನಿಧ್ಯ, ಸಂಬಂಧಪಟ್ಟಂತ ಮನೆತನದವರಿಗೂ ಗ್ರಾಮಸ್ಥವರಿಗೂ ಸನ್ನಿಧಿಯಿಂದ ವಾಕ್ಯಾದ ಪ್ರಕಾರವಾಗಿ ಜೀರ್ಣೋದ್ಧಾರಕ್ಕೆ ಸಂಕಲ್ಪ ಮಾಡಿ ಸನ್ನಿಧಿಯನ್ನು ಅರೆಗಳಿಗೆ ಉಂಟು ಮಾಡಿಕೊಂಡು ಕೆಲವೆಲ್ಲ ಒಳ ವಿಚಾರವನ್ನ ತಿಳಿದುಕೊಂಡು ತದನಂತರ ಪ್ರಶ್ನೆ ಚಿಂತನೆ ಭಾಗವನ್ನು ನಡೆಸಿದ್ದೇವೆ. ಮಾಡಿದ ನುಡಿಯೊಂದು ಪ್ರಶ್ನೆ ಚಿಂತನೆಯ ವಾಕ್ಯವೊಂದಾಗಲಿಲ್ಲ. ಸರಿಸಮವಾಗಿ ಬಂದ ಪ್ರಕಾರವಾಗಿ ಜೀರ್ಣೋದ್ಧಾರದ ಪೂರ್ವವಾಯುವಾಗಿ ಕೆಲವೆಲ್ಲ ಒಂದಿಷ್ಟು ದೋಷ ನಿವೃತ್ತಿಯ ಕಾರ್ಯಗಳನ್ನು ಕೈಗೊಂಡಿದೆ. ದೋಷ ನಿವೃತ್ತಿ ಮಾಡಿಕೊಂಡು ಜೀರ್ಣೋದ್ಧಾರಕ್ಕೆ ಮುಂದಡಿ ಇಟ್ಟು ನೀವು ಎಣಿಸಿಕೊಳ್ಳದ ರೀತಿಯಲ್ಲಿ ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿಕೊಂಡಿದ್ದೇವೆ. ಬ್ರಹ್ಮಕಲಶದ ಸೇವೆಯನ್ನು ಕೊಟ್ಟು ಪ್ರಸನ್ನ ಪೂಜೆಯನ್ನು ಸಲ್ಲಿಸಿ ಮಂತ್ರಾಕ್ಷತೆಯೊಂದಿಗೆ ಸಾನ್ನಿಧ್ಯವನ್ನು ಪ್ರಾರ್ಥಿಸಿ ಅರೆಗಳಿಗೆ ಸಾನ್ನಿಧ್ಯವನ್ನು ಉಂಟು ಮಾಡಿಸಿ ನೇತ್ರಾವತಿಗಳಿಗೆ ಒಂದು ಸುತ್ತು ಬಲಿ ಬಂದು ಧರ್ಮ ಪ್ರಕಾರವಾಗಿ ಮಹಾಗಣಪತಿ ದೇವರಿಗೆ ಒಂದು ಮಠದಲ್ಲಿ ಸೂತ್ರ ಹೇಳಿಕೊಂಡು ದೇವಿ ದುರ್ಗಾ ಪರಮೇಶ್ವರಿಗೆ ಯೋಗದ ಭೇಟಿ ಕೊಟ್ಟು ಎನ್ನುವಂತ ವಿಚಾರ ಈ ಮಣ್ಣಿಗೆ ಯಾವ ಕಾಲಕ್ಕೂ ಬಾಧಿಸದ ರೀತಿಯಲ್ಲಿ ಕ್ಷೇತ್ರದ ಸರ್ವೋನ್ಮುಕ್ತ ಅಭಿವೃದ್ಧಿಯನ್ನ ಕಾಲಕಾಲಕ್ಕೆ ಸಂವಿಧಾನ ನಡ್ಕೊಂಡು ಬರ್ತದೆ. ಕಾಲಕಾಲಕ್ಕೆ ಇಲ್ಲಿ ಬನ್ನಿ. ಈಗ ತೀರ್ಮಾನ ನಾಳೆ ಚಿಂತನೆ ಮಾಡಬೇಕು. ಇದೆಲ್ಲ ಮಾಡಿದ ಮೇಲೆ ನಿಮ್ಮ ಆಸೆ ಪೂರೈಕೆ ಕೂಡ ಯಾಕಂದ್ರೆ ಸರಿಯಲ್ವಾ ಯಾಕಲ್ವಾ ಎಲ್ಲ ನಾಳೆ ದಿವಸ ಮಾಡುತ್ತೇನೆ ಮಾಡಿದ ಸೇವೆಯ ಕ್ರಮದ ಫಲ ನಾನು ಇಟ್ಕೊಳ್ಬೇಕು. ಭಕ್ತಿಯಿಂದ ಮಾಡ್ತೀವಿ. ಸಂತೋಷ ಆಯ್ಕೆ ಮಾಡಿದ ದಾರಿ ಖಂಡಿತ ನಿಮ್ಮ ಆಸೆ ನಾನು ಖಂಡಿತ ಪೂರೈಸ್ತೀನಿ. ಸರಿಯಲ್ವಾ ಜ್ಞಾನ ಜನರಿಗೆ ಬರುವುದಿಲ್ಲ. ಹಣ ಮಾನ ಎಲ್ಲರೂ ಸಂಪಾದನೆ ಮಾಡ್ಬೋದು. ಶಕ್ತಿಗೆ ಮತ್ತು ಅನುಕೂಲ ಸಂಪಾದಿಸಬೇಕಂತೆ ಯೋಗತೆ ಉತ್ತಮವಾದಂಥ ಜನನ ಆಗಬೇಕಂತ ಧಾರಾಳ ಮನಸ್ಸಿನಿಂದ ಹೇರಾಳ ಕೊಟ್ಟಿದ್ದಾರೆ.
ಯಾವ ಕಾಲಕ್ಕೂ ಈ ಕ್ಷೇತ್ರ ಮರೆಯುವುದಿಲ್ಲ. ಯಾವ ಸ್ಥಳದಲ್ಲಿದ್ದರೂ ನಿಮ್ಮ ಪಾಲಿಗೆ ದೇವರಾಗಿ ರಕ್ಷಣೆಗೆ ಮಾಡಿದ್ದೇವರಾಗಿ ಕಾದುಕೊಂಡು ಬರ್ತೇನೆ. ನನ್ನ ಸಂಸಾರ ಖಂಡಿತ ಇನ್ನೂ ಈ ಸ್ಥಳಕ್ಕೆ ಕೊಡುವ ಭಾಗ್ಯ ಆ ಸಂಪತ್ತಿನ ಮೂಲ ನಾನು ಕೊಡ್ತೇನೆ. ನನ್ನ ಸನ್ನಿಧಿಗೆ ತಗ್ಗಿಸಿ ನಿಮ್ಮ ತಲೆ ಇನ್ನೊಂದು ವ್ಯಕ್ತಿಯ ಮುಂದೆ ತಗ್ಗಿಸುತ್ತಾ ಬದುಕು ನಿಮ್ಮ ಪಾಲಿಗೆ ತರಬೇಕು. ಸರಿಯಲ್ವಾ? ಈಗ ಒಂದು ಕಾಲದಲ್ಲಿ ತಪ್ಪಾಗಿ ತಿಳಿದುಕೊಂಡು ಬಂದಿದ್ದಾರೆ. ಸನ್ನಿಧಿಗೆ ಶರಣಾದವರನ್ನ ಕಾಯಬೇಕಾದಂಥ ಕ್ಷೇತ್ರ. ಆ ಪ್ರಕಾರ ಅದಕ್ಕೆ ಪ್ರಾಯಚಿತವಾಗಿ ಇವೆಲ್ಲರೂ ಮುಖಕ್ಕೆ ಬಂಗಾರದಿಂದ ಮಾಡಲ್ಪಟ್ಟಂಥ ನೀತಿ ಅಲ್ವಾ? ಗ್ರಾಮ ಕಾಯುವ ಮಾಡಿ ವಿದಾಯ ಶ್ರೀ ಕುಲಕೋಟಿ ಕುಟುಂಬವನ್ನು ಕಾಯ್ದಾರಿದ್ದಾರೆ. ಒಪ್ಪಿಸಿ ನಿಂತಿದ್ದಾರೆ. ಧರ್ಮ ಅನ್ಬೋದಲ್ವಾ? ಒಪ್ಪಿಗೆ ಉಂಟಲ್ವಾ? ಅಲ್ವೇ ತಳಮನೆ ಮಾನ ಪ್ರಾಣ ಮುಖ್ಯ. ಹಿರಿಯ ಬಾರಿ ಕಟ್ಟುವುದು ಕ್ಷೇತ್ರದಲ್ಲಿದ್ದಂಥ ಪ್ರಾರ್ಥನೆ ಉಲ್ಲಂಘನೆ ಆಗದೆ ವಿಳಂಬ ಆಗಿದೆ, ತೀರ್ಮಾನ ಮಾಡಿದೆ. ಸನ್ನಿಧಿಯ ಕ್ಷೇತ್ರದ ಕಾರಣ ಅದೇ ನಂದಿ ಬದ್ಧ ಸಂಸಾರ ಇನ್ನೂ ಒಂದು ಕಾಲದಲ್ಲಿ ಆಗುತ್ತೆ. ಧರ್ಮ ಪ್ರಕಾರವಾಗಿ ದಿನಾಂಕ 7/6/2025 ಶನಿವಾರ ಅರ್ಥಾತ್ ನಾಳೆ ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ದುರ್ಗಾ ಹೋಮ ನಡೆದಿದೆ. ಸರ್ವ ಸದ್ಭಕ್ತರು ಕೂಡ ಆ ಶ್ರೀದೇವಿಯ ಹೋಮದಲ್ಲಿ ದುರ್ಗಾ ಹೋಮದಲ್ಲಿ ಪಾಲ್ಗೊಂಡು ಸರ್ವರು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಾಳೆ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ದುರ್ಗಾ ಹೋಮ ನಡೆದಿದೆ. ಹಾಗೆಯೇ ಸಂಜೆ ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ಮಹಾರಂಗ ಪೂಜೆ ನಡೆದಿದೆ. ಬ್ರಹ್ಮವೇದಿಗಳ ಗರುಡೆಯಲ್ಲಿ ಅಮೃತ ಸೇವೆ ಕೂಡ ನಾಳೆ ಸಂಜೆ ನಡೆದಿದೆ. ಸರ್ವ ಸಂಸ್ಥಾಪಕರು ಕೂಡ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಶ್ವತ ಈ ಶರೀರ ಶಾಶ್ವತ ಅಲ್ಲ ಅಲ್ವಾ ಕಟ್ಟುಗಳೇ? ಶರೀರ ಶಾಶ್ವತ ಅಲ್ಲ, ಇದು ಶಾಶ್ವತ. ಇದು ಯಾವಾಗಲೂ ಅಳಿವಿಲ್ಲದೆ ಹೋಗ್ತಾ ಒಂದು ಸಾಧನೆ ಮಾಡಿದ ಸೇವೆಯ ಗುಣ ಅಷ್ಟು ಬೇಗ ಹೋಗುವಂಥದ್ದಲ್ಲ. ಏನೇನೆಲ್ಲ ಆಕಾಂಕ್ಷೆಗಳು ಉಂಟು ಅದನ್ನೆಲ್ಲ ಅನುಭವಿಸುವ ಭಾಗ್ಯ ನಾನು ಕೊಡ್ತೇನೆ. ನೋಳೆ ಎಲ್ಲರೂ ಇವರೆಲ್ಲ ಇದ್ದಾರಾ? ಸಂಸಾರದವರು ಎಲ್ಲ ಇದ್ದಾರೆ. ಬನ್ನಿ. ತಳಮನೆಗೆ ಗ್ರಾಮಕ್ಕೆ ಕೂಡಿಕೊಡುವ ಪ್ರಸಾದ ನಾಳೆ ದಿವಸ ವಿಶೇಷವಾಗಿ ಧರ್ಮರ ಮಂತ್ರಿಗೆ ಪ್ರಿಯವಾದಂಥ ಹಗಲು ಸೇವೆ ನಡೆಯಲಿಕ್ಕಿತ್ತು. ಆ ಸಮಯದಲ್ಲಿ ಸಂಬಂಧಪಟ್ಟಂಥ ಗ್ರಾಮಸ್ಥರು ತಳಮನೆಯವರು ಒಟ್ಟಾಗಿ ನಿರ್ದಿಷ್ಟ ಕಾಲದ ಹಗಲು ಸೇವೆಯ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರ ರೋಗ ರಚನೆಗಳನ್ನು ಧರ್ಮದೊಳಗೆ ಬಗೆಹರಿಸಿಕೊಳ್ತಾರೆ. ನಡೆಸಿದ ಕಾರ್ಯಾರ್ಥವನ್ನು ಮಾಯದಾನ ಸಿದ್ಧಪಡಿಸಿಕೊಳ್ತೇವೆ. ಇವತ್ತಿನ ದಿವಸ ಮಾಡಿದಂಥ ಧರ್ಮ ಕಳಸದ ಸೇವೆ ಪ್ರತಿಷ್ಠಾಪನೆ ವಿಧಾನ ಎನ್ನುವಂಥದ್ದು ಸನ್ನಿಧಿಗೆ ಪ್ರಿಯವಾಗಿ ಒತ್ತಾಯ ಆಗಿದೆ. ಕೊಟ್ಟಂಥ ಸ್ಥಾನವನ್ನು ಸ್ಥಿರವಾಗಿ ವಹಿಸಿಕೊಂಡಿದ್ದೇನೆ. ಈ ಮಣ್ಣಲ್ಲಿ ಶಾಶ್ವತವಾಗಿ ನೆಲೆನಿಂತು ನನ್ನ ತಳಮನೆ ಮನೆತನವನ್ನು ಗ್ರಾಮವನ್ನು ನಂಬಿ ಬರುವಂಥ ಭಕ್ತರನ್ನು
ವಿಜ್ಞಾಪನೆಯನ್ನ ಮಾಡಿಕೊಳ್ಳುತ್ತಾ ಮಾರಾಳಿ ಎನ್ನುವಂತಹ ಈ ಪುಣ್ಯದೂರಿನ ಈ ಪುರಾತನ ಮತ್ತು ಕಾರಣೀಕ ದಿವ್ಯ ಸನ್ನಿಧಾನದಲ್ಲಿ ನಾವೆಲ್ಲ ಸಮಾಹಿತಗೊಂಡಿದ್ದೇವೆ. ಈ ಅದ್ಭುತವಾದ ಜೀರ್ಣೋದ್ಧಾರದ ಕೈಂಕರ್ಯಗಳಿಗೆ ದಾನ ದೀವಿಗೆಗಳಾಗಿ ಸಹಕಾರವನ್ನು ಮಾಡಿದ 100ಕ್ಕೂ ಜಾಸ್ತಿ ಜನ ದಾನ ಮನಸ್ಸುಗಳನ್ನು ಈ ಚಂದನೆಯ ಸಭಾ ವೈಭವ ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಈ ವೇದಿಕೆ ತನ್ನನ್ನು ತೆರೆದುಕೊಳ್ಳುತ್ತದೆ. ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನ ವಹಿಸಿಕೊಂಡವರು ಕೈಲ್ಕೆರೆಯ ಗೌರವಾನ್ವಿತ ಕಿಶೋರ್ ಕುಮಾರ್ ಹೆಗಡೆ ಅವರು. ಇಂದಿನ ಈ ಸುಧರ್ಮ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡ ಕಿಶೋರ್ ಕುಮಾರ್ ಹೆಗಡೆ ಅವರನ್ನ ಒಂದು ಸಂಭ್ರಮದ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ಘನ ಉಪಸ್ಥಿತಿಯನ್ನ ವಹಿಸಿಕೊಂಡವರು ಅನುವಂಶಿಕ ಮುಕ್ತೇಸರರಾಗಿ ಸಹೃದಯರಾಗಿ ಮಾನಿತರಾಗಿರುವ ವಿಠಲ್ ಶೆಟ್ಟಿ ಮಾರಾಳಿ ಮನೆ. ನಿಮ್ಮನ್ನೂ ಈ ಸುಧರ್ಮ ಸಭೆಗೆ ಒಂದು ಸಂಭ್ರಮದ ಚಪ್ಪಾಳೆಯ ಮೂಲಕ ನಾವು ಬರಮಾಡಿಕೊಳ್ಳುತ್ತೇವೆ ಸರ್. ವೆಲ್ಕಮ್. ಸಹೃದಯರೇ, 100ಕ್ಕೂ ಜಾಸ್ತಿ ಜನ ದಾನ ಮನಸ್ಸುಗಳ ಅಭಿನಂದನಾ ಸಮಾರಂಭದ ಪಟ್ಟಿಯನ್ನು ಉದ್ಘೋಷಿಸಿಕೊಳ್ಳುವುದಕ್ಕಾಗಿ ನಿತ್ಯಾನಂದ ಶೆಟ್ಟಿ ಮಾರಾಳಿ ಮನೆಯವರನ್ನ ವೇದಿಕೆ ಮೇಲೆ ಬರುವಂತೆ ಭಿನ್ನವಿಸಿಕೊಳ್ಳುತ್ತೇನೆ. ನಿವೃತ್ತ ಬ್ಯಾಂಕ್ ಉದ್ಯೋಗಿಯಾಗಿ ಸಾವಯವ ಕೃಷಿಯ ಮೂಲಕ ನಮ್ಮ ನಾಡಿನ ಒಬ್ಬ ಶ್ರೇಷ್ಠ ಕೃಷಿಕರಾಗಿ ಮಾನಿತರಾದವರು ನಮ್ಮೂರಿನವರು ನಿತ್ಯಾನಂದ ಶೆಟ್ಟಿ ಮಾರಾಳಿ ಮನೆ. ಅವರು ದಾನ ಮನಸ್ಸುಗಳ ಹೆಸರಿನ ಪಟ್ಟಿಯನ್ನು ಉದ್ಘೋಷಿಸಿಕೊಳ್ಳುತ್ತಾರೆ. ಅವರು ಹೆಸರನ್ನು ಉದ್ಘೋಷಿಸುತ್ತಿದ್ದಂತೆಯೇ ದಾನ ಮನಸ್ಸುಗಳು ಸಂಭ್ರಮದ ಹೆಜ್ಜೆಯನ್ನಿರಿಸಿ ಈ ಪುಟ್ಟದಾದ ವೇದಿಕೆಯ ಮೇಲ್ಭಾಗಕ್ಕೆ ಸಾಗಿ ಬಂದು ನಮ್ಮ ಇಬ್ಬರು ಗಣ್ಯಮಾನ್ಯರ ಕೈಗಳಿಂದ ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳುವಂತೆ ಭಿನ್ನವಿಸಿಕೊಳ್ಳುತ್ತೇನೆ. ಇದೀಗ ಸಮ್ಮಾನಿತರ ಪಟ್ಟಿ ವಾಚನಕ್ಕಾಗಿ ನಿತ್ಯಾನಂದ ಶೆಟ್ಟಿ ಮಾರಾಳಿ ಮನೆ ಈ ಮಾತಿನ ಮಂಟಪದಲ್ಲಿ ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಮಾರಂಭಕ್ಕೆ ಈಗಾಗಲೇ ತಿಳಿಸಿದಂತೆ ದಾನಿಗಳನ್ನು ಸನ್ಮಾನಿಸುವುದು ನಮ್ಮ ಕರ್ತವ್ಯವಾಗಿದ್ದು 25,000 ಹಾಗೂ ಅದಕ್ಕಿಂತ ಹೆಚ್ಚಿನ ಮೊತ್ತ ಕೊಟ್ಟು ನಮಗೆ ಸಹಕರಿಸಿದ ಸಹೃದಯಿಗಳನ್ನು ನಾನು ಒಬ್ಬೊಬ್ಬರಾಗಿ ಹೆಸರು ಕರಿತೇನೆ. ಅವರು ಸಾಲಿನಲ್ಲಿ ಆದಷ್ಟು ಕ್ಷಿಪ್ರಗತಿಯಲ್ಲಿ ಬಂದು ನಾವು ಕೊಡುವ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಿ ಆ ನಂತರ ಇಲ್ಲಿ ಭೋಜನ ವ್ಯವಸ್ಥೆ ಇದೆ, ಭೋಜನ ಮಾಡಿಕೊಂಡು ಎಲ್ಲರೂ ಹೋಗಬೇಕಾಗಿ ಕೇಳಿಕೊಳ್ತೇನೆ. ಈಗ ನಾನು ಕರಿತಾ ಇರ್ತೇನೆ, ಸಂಬಂಧಿಕರು ಯಾರಾದರೂ ಇದ್ದಲ್ಲಿ ಕೂಡಲೇ ಸ್ಟೇಜ್ ಮೇಲೆ ಬರಬೇಕು. ಪ್ರಥಮವಾಗಿ ದಿವಂಗತ ಮೀನಾಕ್ಷಿ ವೆಂಕಪ್ತೋಳಾರ್ ಬನ್ನಾಡಿ ನಾಯರ್ ಬೆಟ್ಟು ಸ್ಮರಣಾರ್ಥ ಮಗಳು ಚಂದ್ರಕಲಾ ಮುರಳೀಧರ್ ಭಂಡಾರಿ. ಚಂದ್ರಕಲಾ ಮುರಳೀಧರ್ ಭಂಡಾರಿಯವರು, ಚಂದ್ರಕಲಕ್ಕ. ಎರಡನೇವರು ಸರಸ್ವತಿ ಬಿ ಕೆ ನರಸಿಂಹ ಶೆಟ್ಟಿ ಹೆಬ್ಬಾಡಿ ದೊಡ್ಡಮನೆ ಬನ್ನಾಡಿ ನಾಯರ್ ಬೆಟ್ಟು ರಂಗಯ್ಯ ಹೆಗಡೆ ಅವರು. ಅವರ ಪರವಾಗಿ ಸರಸ್ವತಿ ನರಸಿಂಹ ಶೆಟ್ಟಿಯವರು 25,000 ಕೊಟ್ಟಿದ್ದಾರೆ. ಅವರ ಪರವಾಗಿ ಇಲ್ಲಿ ಶಾಂತಾರಾಮ್ ಶೆಟ್ಟಿಯವರಿದ್ದಾರೆ. ಶಾಂತಾರಾಮ್ ಶೆಟ್ಟಿಯವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತೇನೆ ಆದಷ್ಟು ಬೇಗ. ಪ್ರಕಾಶ್ ಸುಬ್ಬಣ್ಣ ಶೆಟ್ಟಿ ಕೊಡುಗೆ ಮನೆ ಮಾರಾಳಿ. ಪ್ರಕಾಶ್ ಸುಬ್ಬಣ್ಣ ಶೆಟ್ಟಿ ಕೊಡುಗೆ ಮನೆ ಮಾರಾಳಿ. ಬನ್ನಿ ಪೂಜೆ. ಒಂದೊಂದು ಕೊಟ್ಟು. ಗಿರಿಜಂ ಶೆಟ್ಟಿ ಕಟ್ಟೆಜಡ್ಡು ಮನೆ ಮಾರಾಳಿ 25,000. ಗಿರಿಜಂ ಶೆಟ್ಟಿ ಕಟ್ಟೆಜಡ್ಡು ಮನೆ ಮಾರಾಳಿ ಅವರ ಸಂಬಂಧಿಕರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇನೆ. ರವಿ ಭೋಜಶೆಟ್ಟಿ ಹೊಸಮನೆ ಮೀಯಾರು. ರವಿ ಭೋಜಶೆಟ್ಟಿ ಹೊಸಮನೆ ಮೀಯಾರು. ಮುತ್ತಕ್ಕ ಸದಾಶಿವ ಶೆಟ್ಟಿ ಮಾರಾಡಿ ಕೆಳಮನೆ. ಇವರ ಸ್ಮರಣಾರ್ಥ ಮಕ್ಕಳಿಂದ ಮುತ್ತಕ್ಕ ಸದಾಶಿವ ಶೆಟ್ಟಿ. ಇವರ ಮಕ್ಕಳು ಯಾರಾದರೂ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತೇನೆ. ಮಕ್ಕಳು ಅಥವಾ ಸಂಬಂಧಿಕರು ಯಾರಾದರೂ ಇದ್ದಲ್ಲಿ ಮಲ್ಲಿಕಾ ವಸಂತ್ ಶೆಟ್ಟಿ ಅಮ್ಮ ನಿಲಯ ಕಜ್ಕೆ. ಮಲ್ಲಿಕಾ ವಸಂತ್ ಶೆಟ್ಟಿ ಅಮ್ಮ ನಿಲಯ ಕಜ್ಕೆ. ಎಲ್ಲ 25,000 ಕೊಟ್ಟವರು. ಉದಯ್ ಕುಮಾರ್ ಹೆಗಡೆ ಗುಡಬಟ್ಟು
ವಕೀಲ್ ಕುಶಲ ಹೆಗಡೆ ಅವರ ಮಗ ಉದಯ್ ಕುಮಾರ್ ಹೆಗಡೆ ಗುಡಬೆಟ್ಟು. ಇಲ್ಲಿ ಎಲ್ಲ ಇದ್ರು ಈಗ. ಓಕೆ. ವಿಠಲ್ ಶೆಟ್ಟಿ ಸೇಡಿಕೊಡ್ಲು ವಿಠಲ್ ಶೆಟ್ಟಿ ಸೇಡಿಕೊಡ್ಲು ಇವರ ಪರವಾಗಿ ಬಾಲಕೃಷ್ಣ ಶೆಟ್ಟಿ, ನಮ್ಮ ಬೆಳ್ಳಂಪಳ್ಳಿ ಬಾಲಕೃಷ್ಣ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು. 25,000. ವೀರಣ್ಣ ಶೆಟ್ಟಿ ಅವರ ನೆನಪಿನಲ್ಲಿ ಅವರ ಪತ್ನಿ ಗಿರಿಜಂ ಶೆಟ್ಟಿ ಇವರು 25,000 ಕೊಟ್ಟಿದ್ದಾರೆ. ಎಲ್ಲ ಇದೆ. ವೀರಣ್ಣ ಶೆಟ್ಟಿ ಅವರ ನೆನಪಲ್ಲಿ ಪತ್ನಿ ಗಿರಿಜಂ ಶೆಟ್ಟಿ ಅವರು 25,000 ಕೊಟ್ಟಿದ್ದಾರೆ. ಯಾರಾದರೂ ಅವ್ರ ಪರವಾಗಿ ವೇದಿಕೆ ಮೇಲೆ ಬಂದು ತಗೊಂಡು ಹೋಗ್ಬೇಕಾಗಿ ಕೇಳಿಕೊಡ್ತೇನೆ. ರಾಹುಲ್ ಗಣೇಶ್ ಶೆಟ್ಟಿ, ಸನ್ ಆಫ್ ಸಂಧ್ಯಾ ಗಣೇಶ್ ಶೆಟ್ಟಿ, ಕೆಳಮನೆ ಮಾರಾಳಿ, ಇವರು ಮುಂಬೈ ಅವರು. ನನಗೆ ಬಂದದ್ದಾಗಿ ಕಾಣ್ತಾ ಇಲ್ಲ. ಅವರು 25,001 ರೂಪಾಯಿ ಕೊಟ್ಟಿದ್ದಾರೆ. ರೋಹನ್ ಗಣೇಶ್ ಶೆಟ್ಟಿ, ಸನ್ ಆಫ್ ಸಂಧ್ಯಾ ಗಣೇಶ್ ಶೆಟ್ಟಿ, ಕೆಳಮನೆ ಮಾರಾಳಿ, ಇವರು ಕೂಡ ಮುಂಬೈ ವಾಸಿ, 25,001 ಕೊಟ್ಟಿದ್ದಾರೆ. ವಸಂತ್ ಕುಮಾರ್ ಶೆಟ್ಟಿ, ಒಳಾಲ್ಮನೆ ಮಾರಾಳಿ, ಬಾಳ್ಕುದ್ರು ನಿವಾಸಿ, ಅವರ ಸಂಬಂಧಿಕರು ಯಾರಾದರೂ ಇದ್ದರೆ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತೇನೆ. 25,001 ರೂಪಾಯಿ ಕೊಟ್ಟಿದ್ದಾರೆ. ಪರಿಣಿತ ದಿನಕರ್ ಶೆಟ್ಟಿ, ಮಾರಾಳಿ ಮನೆ, ಬೆಂಗಳೂರು. ಪರಿಣಿತ ದಿನಕರ್ ಶೆಟ್ಟಿ, ಕರುಣಾಕರ್ ಶೆಟ್ಟಿ ತಗೊಂಡೋಗ್ತೀರಾ? ಕರುಣಾಕರ್ ಶೆಟ್ಟಿ ಮತ್ತು ಕುಟುಂಬ, ಒಳಬೈಲ್ ಮನೆ ಮಾರಾಳಿ, 25,029 ರೂಪಾಯಿ. ಕರುಣಾಕರ್ ಶೆಟ್ಟಿ, ಒಳಬೈಲ್ ಮನೆ ಮಾರಾಳಿ. ಜಯರಾಮ್ ಶೆಟ್ಟಿ ಮತ್ತು ಸಹೋದರರು, ಒಳಬೈಲ್ ಮನೆ ಮಾರಾಳಿ. ಅವ್ರ ಸಹೋದರಿಯವರು ಇಲ್ಲಿ ನೋಡಿದಾಗಾಯ್ತು. ಕರುಣಾಕರ್ ಶೆಟ್ಟಿ ಮೇಲೆ ಬನ್ನಿ ಬೇಗ. ಜಯರಾಮ್ ಶೆಟ್ಟಿ ಮತ್ತು ಸಹೋದರಿಯವರು, ಒಳಬೈಲ್ ಮನೆ ಮಾರಾಳಿ. ಪರಿಣಿತ ತಕೊಡ್ತಾರೆ. ರಾಜೀವಿ ದಾಸಪ್ ಶೆಟ್ಟಿ ಮತ್ತು ಮಕ್ಕಳು, ಕಟ್ಟೆಜಡ್ಡು ಮನೆ ಮಾರಾಳಿ. ರಾಜೀವಿ ದಾಸಪ್ ಶೆಟ್ಟಿ ಮತ್ತು ಮಕ್ಕಳು, ಕಟ್ಟೆಜಡ್ಡು ಮನೆ ಮಾರಾಳಿ. ಸತ್ಯವತಿ ಸುಂದರ್ ಶೆಟ್ಟಿ, ಮಾರಾಳಿ ಮನೆ, 25,555 ರೂಪಾಯಿ. ಎನ್ ಕರುಣಾಕರ್ ಶೆಟ್ಟಿ, ನಿವೃತ್ತ ಅಧ್ಯಾಪಕರು, ಕಜ್ಕೆ. ಎನ್ ಕರುಣಾಕರ್ ಶೆಟ್ಟಿ, ನಿವೃತ್ತ ಅಧ್ಯಾಪಕರು, ಕಜ್ಕೆ, ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಿವಂಗತ ಗಿರಿಜಾ ಶೆಟ್ಟಿ ಮತ್ತು ದಿವಂಗತ ನರಸಿಂಹ ಶೆಟ್ಟಿ, ಬಡಾಬೆಟ್ಟು ಮಾರಾಳಿ, ಇವರ ಸ್ಮರಣಾರ್ಥ ಮಕ್ಕಳು ಮೊಮ್ಮಕ್ಕಳಿಂದ 30,000 ರೂಪಾಯಿ. ಎಂ ಸದಾನಂದ ಶೆಟ್ಟಿ ಮತ್ತು ಮಕ್ಕಳು, ಚಾರ ದೊಡ್ಡ ಮನೆ, ಪರ್ಕಳ. ಎಂ ಸದಾನಂದ ಶೆಟ್ಟಿ ಮತ್ತು ಮಕ್ಕಳು, ಚಾರ ದೊಡ್ಡ ಮನೆ, ಪರ್ಕಳ, 30,000 ರೂಪಾಯಿ ಕೊಟ್ಟಿದ್ದಾರೆ. ಪ್ರಜಿತ್ ಅರುಣ್ ಪೂಜಾರಿ, ಅರಮನೆ ಜಡ್ಡು, ಕಜ್ಕೆ. ಪ್ರಜಿತ್ ಅರುಣ್ ಪೂಜಾರಿ, ಅರಮನೆ ಜಡ್ಡು. ದಿವಂಗತ ಮೀನಾಕ್ಷಿ ವೆಂಕಪ್ಪತೋಳಾರ್, ಬನ್ನಾಡಿ ನಾಯರ್ಬೆಟ್ಟು ಸ್ಮರಣಾರ್ಥ ಪ್ರೇಮಾವತಿ ಶೆಟ್ಟಿ, ಇವರ ಮಕ್ಕಳಿಂದ. ಪುನಃ ಚಂದ್ರಕಲಾಕ ತಗೊಳ್ತೀರಾ? ನರೇಶಣ್ಣ ಆಯ್ತು. ಜಯಾನಂದ ಹೆಗ್ಡೆ, ಮಾರಾಳಿ ಮನೆ, ಗಿಳಿಯಾರು. ಜಯಾನಂದ ಹೆಗ್ಡೆ, ಮಾರಾಳಿ ಮನೆ, ಗಿಳಿಯಾರು. ಗುಣರತ್ನ ಶೆಟ್ಟಿ, ಗುಣರತ್ನ ಸುಂದರ್ ಶೆಟ್ಟಿ ಮತ್ತು ಮಕ್ಕಳು, ಬನ್ನಾಡಿ ನಾಯರ್ಬೆಟ್ಟು, 30,333 ರೂಪಾಯಿ ಕೊಟ್ಟಿದ್ದಾರೆ. ನಿರ್ಮಲಾ ಪ್ರಭಾಕರ್ ಶೆಟ್ಟಿ ಮತ್ತು ಮಕ್ಕಳು, ಮಾರಾಳಿ ಮನೆ, ಗಿಳಿಯಾರು, 35,505 ರೂಪಾಯಿ ಕೊಟ್ಟಿದ್ದಾರೆ. ಮಾರಾಳಿ ಗರಡಿಬೆಟ್ಟು, ದಿವಂಗತ ಸಂಕೈ ಶೆಟ್ಟಿ ಮತ್ತು ಗುಲಾಬಿ ಶೆಟ್ಟಿ, ಇವರ ಮಕ್ಕಳು, 42,000 ರೂಪಾಯಿ ಕೊಟ್ಟಿದ್ದಾರೆ. ವಿಲಾಸ್ ಶೆಟ್ಟಿ, ಮಾರಾಳಿ ಮನೆ, 50,000 ರೂಪಾಯಿ. ವಿಲಾಸ್ ಶೆಟ್ಟಿ, ಮಾರಾಳಿ ಮನೆ, 50,000 ರೂಪಾಯಿ. ಹಾಂ, 50,000. ಮಂದರ್ ಶೆಟ್ಟಿ, ಮಾರಾಳಿ ಮನೆ, 50,000 ರೂಪಾಯಿ. ಮಂದರ್ ಶೆಟ್ಟಿ, ಮಾರಾಳಿ ಮನೆ. ನಿರ್ಮಲಾ ಶೇಖರ್ ಶೆಟ್ಟಿ, ಮಾರಾಳಿ ಮನೆ, ಬನ್ನಾಡಿ ನಾಯರ್ಬೆಟ್ಟು, 50,000. ಸ್ವಾತಿ ಅಖಿಲ್ ಶೆಟ್ಟಿ, ಡಾಕ್ಟರ್ ಆಫ್ ಸುವರ್ಣ ಸೂರ್ಯಪ್ರಕಾಶ್ ಶೆಟ್ಟಿ, ಬನ್ನಾಡಿ ನಾಯರ್ಬೆಟ್ಟು, ಮಂಗಳೂರು ವಾಸಿಗಳು, 50,000 ರೂಪಾಯಿ. ಚಾರ ದೊಡ್ಡ ಮನೆ, ಬಾಲಕೃಷ್ಣ ಶೆಟ್ಟಿ ಅವರ ಸ್ಮರಣಾರ್ಥ ಮಗ ಧನಂಜಯ ಶೆಟ್ಟಿ ಅವರು ಮತ್ತು ಮಕ್ಕಳು, ಹೆಗ್ಗುಂಜೆ, 50,000 ರೂಪಾಯಿ. ರತ್ನಾವತಿ ಶೆಟ್ಟಿ, ಕಟ್ಟೆಜಡ್ಡು ಮನೆ, ಮಾರಾಳಿ, 50,000 ರೂಪಾಯಿ. ನಾಗೇಶ್ ಮಾರಾಳಿ, ಮಾರಾಳಿ ಎಂಟರ್ಪ್ರೈಸಸ್, ಬೆಂಗಳೂರು, 50,000 ರೂಪಾಯಿ. ಹರ್ಷವರ್ಧನ್ ಹೆಗಡೆ, ಕೊಡುಗೆ ಮನೆ, ಮಾರಾಳಿ,
50,000 ಅವ್ರ ರಿಲೇಟಿವ್ಸ್ ಯಾರಾದರೂ ತಗೊಂಡು ಹೋಗ್ಬೇಕಾಗಿ ಕೇಳಿಕೊಳ್ತೇನೆ. ಹರ್ಷವರ್ಧನ್ ಗುಡ್ಡಿಬಾರು. ಅರವಿಂದ ಮತ್ತು ಮುಕ್ತಾ ಶೆಟ್ಟಿ ಬನ್ನಾಡಿ ನಾಯರ್ಬೆಟ್ಟು ಬೆಂಗಳೂರು 50,001 ರೂಪಾಯಿ. ಅರವಿಂದ ಮತ್ತು ಮುಕ್ತ ಯಾರಾದರೂ ಒಬ್ಬರು ಬನ್ನಿ, ಫಾಸ್ಟ್. ಇಬ್ಬರು ಬಂದರೂ ಒಳ್ಳೆಯದು. ಶಿಶಿರ್ ಶೆಟ್ಟಿ ಸನ್ ಆಫ್ ಅರವಿಂದ್ ಶೆಟ್ಟಿ ಬನ್ನಾಡಿ ನಾಯರ್ಬೆಟ್ಟು, ಇಬ್ಬರು ಬನ್ನಿ. ಡಾಕ್ಟರ್ ನಂದಿನಿ ಸುಂದರ್ ಶೆಟ್ಟಿ ಡಾಕ್ಟರ್ ಆಫ್ ಸಂಗೀತ ಸುಂದರ್ ಶೆಟ್ಟಿ ಮಾರಾಳಿ ಕೆಳಮನೆ ಮುಂಬೈ 50,001 ರೂಪಾಯಿ. ನಂದಿನಿ ಸುಂದರ್ ಶೆಟ್ಟಿ ಮುಂಬೈ ಮಾರಾಳಿ ಕೆಳಮನೆಯವರು ಯಾರಾದರೂ ಇದ್ರ ಅವ್ರ ಪೈಕಿ ಅವರು? ಕಾಶಿನಾಥ್ ಶೆಣೆ ಸುಪ್ರೀತಾ ಕ್ಯಾಶ್ಯೂಸ್ 50,004 ರೂಪಾಯಿ. ಎರಡು ಕೊಂಡು ಮಗ ಜ್ಯೋತಿ ಸೀತಾರಾಮ್ ಶೆಟ್ಟಿ ಮತ್ತು ಮಕ್ಕಳು ಮೊಮ್ಮಕ್ಕಳು ಬನ್ನಾಡಿ ನಾಯರ್ಬೆಟ್ಟು ಸೀತಾರಾಮಣ್ಣ ಜ್ಯೋತಿ ಅಕ್ಕ. ರತ್ನಾವತಿ ಶೆಟ್ಟಿ ಅಲ್ತಾರು ನಾರಾಯಣ್ ಶೆಟ್ಟರ ಹೆಂಡತಿ, ಇವರ ಪರವಾಗಿ ಮಕ್ಕಳು 50,055 ರೂಪಾಯಿ. ರತ್ನಾವತಿ ಅದು ಇವರೇ ತಗೊಂಡು. ಮಾಲತಿ ಹರ್ಷ ಶೆಟ್ಟಿ ಮತ್ತು ಮಕ್ಕಳು ಬನ್ನಾಡಿ ನಾಯರ್ಬೆಟ್ಟು ಬಿಲ್ಲಾಡಿ 51,000. ಅವ್ರು ತೆಗ್ದಿಡಿ, ನಾನು ತಗೊಳೋದು. ಸುಜಾತ ಅಶೋಕ್ ಶೆಟ್ಟಿ ಮಾರಾಳಿ ಕೊಡುಗೆ ಮನೆ ಐರೋಲಿ ಮುಂಬೈ 51,111 ರೂಪಾಯಿ. ಸುಜಾತ ಅಶೋಕ್ ಶೆಟ್ಟಿ ಮಾರಾಳಿ ಕೊಡುಗೆ ಮನೆ ಐರೋಲಿ ಮುಂಬೈ. ಇದು ಯಾರಾದರೂ ಕೊಡುಗೆಯವ್ರು ತಗೊಂತೀರಾ? ಕೊಡುಗೆಯವ್ರು ಯಾರಾದರೂ ತಗೊಳ್ಳೋ ಚಾನ್ಸ್ ಇದೆಯಾ? ಇಲ್ಲ, ನಾವು ಕಳಿಸಿ ಕೊಡ್ತೇವೆ ಪೋಸ್ಟಲ್ಲಿ. ಪರ್ಸ್ ಚಾರ ದೊಡ್ಡ ಮನೆ ಗಿರಿಜಾ ಭವಾನಿ ಶಂಕರ ಹೆಡ್ಗೆ ಅವರ ಸ್ಮರಣಾರ್ಥ ಅವರ ಮನೆಯವರಿಂದ 55,003 ರೂಪಾಯಿ. ದಿವಂಗತ ಮಂಜು ಪೂಜಾರಿ ಮಂಜುಶ್ರೀ ನಿಲಯ ಸ್ಮರಣಾರ್ಥ ಮಕ್ಕಳಿಂದ ಕೃಷ್ಣ 55,555 ರೂಪಾಯಿ. ಧರ್ಮಾವತಿ ಶೆಟ್ಟಿ ಮತ್ತು ಮಕ್ಕಳು ಬೈಲ್ಮನೆ ಮಾರಾಳಿ 55,555 ರೂಪಾಯಿ. ಸಕು ಶೇಖರ್ ಶೆಟ್ಟಿ ಮಾರಾಳಿ ಮನೆ 50,505 ರೂಪಾಯಿ. ಬರಲಿ, ಬರ್ತಾಯಿದೆ. ರಾಜೀವಿ ದಾಸಪ್ ಶೆಟ್ಟಿ ಮತ್ತು ಮಕ್ಕಳು ಕಟ್ಟೆಜಡ್ಡು ಮನೆ ಮಾರಾಳಿ. ರಾಜೀವಿ ದಾಸಪ್ ಶೆಟ್ಟಿ ಮತ್ತು ಮಕ್ಕಳು ತಕೊಂಡು ಹೋದ್ರ ಅಂತ ತಗೊಂಡೋದ್ರು. ಚಾರ ದೊಡ್ಡ ಮನೆ ದಿವಂಗತ ತೇಜಪ್ ಶೆಟ್ಟರ ಸ್ಮರಣಾರ್ಥ ಮನೆಯವರಿಂದ ಬಡಗಬೆಟ್ಟು ತೇಜಪ್ ಶೆಟ್ಟರ ಯಾರು ತಗೊಂಡೋಗ್ತೀರಾ? ಜೆಕೆ ಹರಿಮಕ್ಕಿ ಚಾವಡಿ ಮನೆ ತೇಜಪ್ ಶೆಟ್ಟಿ ಮತ್ತು ಮೂಕಾಂಬ ಶೆಟ್ಟಿ ಇವರ ಸ್ಮರಣಾರ್ಥ ಮಕ್ಕಳು ಮೊಮ್ಮಕ್ಕಳಿಂದ 85,005 ರೂಪಾಯಿ. ಗುಣಕರ ಮಾಸ್ಟರ್ ರತ್ನಾಕರ ಯಾರು ತಗೊಳ್ಳಿ. ವಕೀಲರು ರತ್ನಾಕರ ಈಗ 1 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚು ಕೊಟ್ಟವರು ಏನು 1 ಲಕ್ಷ ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ಭೋಜನದ ವ್ಯವಸ್ಥೆ ದುರ್ಗಾ ಪರಮೇಶ್ವರಿ ಭೋಜನಾಲಯದಲ್ಲಿ ಪ್ರಥಮ ಪಂಕ್ತಿ ಪ್ರಾರಂಭವಾಗಿದೆ. ಹೇಳುವ ಕಡೆಗೆ ಹೇಳುವ. ಮನೋಹರ್ ಎಷ್ಟದು? ಬರ್ತಿ ತಗೊಂಡು ಯಾರು ಎಷ್ಟು ಕೊಟ್ಟಿದೆ? 50 ಕಾಂಬ ಮತ್ತೆ ಎಲ್ಲ ಕರೀತಾರೆ. ಇವತ್ತು ಕೊಟ್ಟದ ಈಗ ಕಡಿಮೆ ಟೆನ್ಷನ್ ತಗೋಬೇಡಿ. ಅದು ಕೇಳ್ತಾವ ಬಿಟ್ಟು ಅಂತಿದ್ರೆ ಹೇಳಿ.
1 ಲಕ್ಷ ಕೊಟ್ಟವರು ವಿಶ್ವನಾಥ್ ಹೆಗ್ಡೆ, ಹೆಗ್ಗುಂಜ ನಡುಬೆಟ್ಟು, ಜೆಡ್ಡಾ, ಸೌದಿ ಅರೇಬಿಯಾ. ರಾಜಗೋಪಾಲ್ ಶೆಟ್ಟಿ, ಶಾನ್ವಾಗರ್ ಮನೆ, ತೋನ್ಸೆ, ಮುಂಬೈ. ಸುಧಾಕರ್ ಮಾಸ್ಟರ್ ಯಾರು? 60,000 ಕರ್ದಲ್ಲ, 60,000 ಇತ್ತ ಲಿಸ್ಟ್ ಹಂಗಿಲ್ಲ. ಧರ್ಮಾವತಿ ಕರೆದ್ನಲ್ಲ, ಧರ್ಮಾವತಿ ಹೌದು ಹೇಳ್ತೇನೆ, ಅದು ಪುನಃ ಕರೀತೆ. ಧರ್ಮಾವತಿ ಬೇಬಿ ಶೆಟ್ಟಿ, ಹರಿಮಕ್ಕಿ 60,000 ಅವ್ರ ಪರವಾಗಿ. ಮಂಜುನಾಥ್ ಶೆಟ್ಟಿ. ಇಲ್ಲ ಇಲ್ಲ, ಅವ್ರ ಹೆಸರಂಗೆ ಕರ್ತಿತ್ತು. ಹೌದು, ಬಿಟ್ಟೋದವ್ರು ಇದ್ರೆ, ಯಾರಾದರೂ ಬಿಟ್ಟದ್ದಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಕರೀತೆ. ರಾಜಗೋಪಾಲ್ ಶೆಟ್ಟಿ ಶಾನ್ಭಾಗರ್ ಮನೆ ತಗೊಂಡ್ರಲ್ಲ. ಉದಯ್ ಕುಮಾರ್ ಶೆಟ್ಟಿ ಒಳಲ್ ಮನೆ ಮಾರಾಳಿ. ದೇವದಾಸ್ ಶೆಟ್ಟಿ ಮಾರಾಳಿ ಕೆಳಮನೆ. ಉದಯ್ ಕುಮಾರ್ ಶೆಟ್ಟಿ ಒಳಲ್ ಮನೆ ಮಾರಾಳಿ, ನಂದಿನಿ ಹೋಟೆಲ್ ಬೆಂಗಳೂರು. ಚಾರ ದೊಡ್ಡ ಮನೆ, ಸಾಧು ಯಾನೆ ಶ್ರೀದೇವಿ ಕೃಷ್ಣಯ್ಯ ಶೆಟ್ಟಿ ಮತ್ತು ಮಾಲಿಂಗ ಮುತ್ತಯ್ಯ ಶೆಟ್ಟಿ ಅವರ ಸ್ಮರಣಾರ್ಥ ಮಕ್ಕಳು 1 ಲಕ್ಷ ಕೊಟ್ಟಿದ್ದಾರೆ. ರವಿಯಣ್ಣ ಇಲ್ಲಿ ನೋಡಿದಾರಾಯ್ತು. ರವಿಯಣ್ಣ ಬನ್ನಿ. ಜಯರಾಮ್ ಶೆಟ್ಟಿ ಅವರು ಆತ ಪತ್ರ ಮುಂದೆ. ಜಯರಾಮ್ ಶೆಟ್ಟಿ ಚಾರ ದೊಡ್ಡ ಮನೆ, ಭುಜಂಗ್ ಶೆಟ್ಟರ ಮಗ, ಮಾರಾಳಿ ಮನೆ 1 ಲಕ್ಷ ಕೊಟ್ಟಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು. ಸವಿತಾ ಅಶೋಕ್ ಹೆಗಡೆ ಮತ್ತು ಮಕ್ಕಳು, ಮಾರಾಳಿ ಮನೆ, ಹರಾಡಿ 1,01,000. ರತ್ನಾವತಿ ಶೆಟ್ಟಿ, ಅಲ್ತಾರು ನಾರಾಯಣ್ ಶೆಟ್ಟರ ಹೆಂಡತಿ. ರತ್ನಾವತಿ ಶೆಟ್ಟಿ, ಅಲ್ತಾರು ನಾರಾಯಣ್ ಶೆಟ್ಟಿ ಸ್ಮರಣಾರ್ಥ ಮಕ್ಕಳಿಂದ 1.5 ಲಕ್ಷ. ಬಂದಿರಿ ಎಲ್ಲ. ವಿಮಲಾ ರಾಘವ್ ಶೆಟ್ಟಿ ಮತ್ತು ಮಕ್ಕಳು, ಮಾರಾಳಿ ಮನೆ 1 ಲಕ್ಷ. ವಿಮಲಾ ರಾಘವ್ ಶೆಟ್ಟಿ, ಗುಲಾಬಿ ವೆಂಕಪ್ ಶೆಟ್ಟಿ ಮತ್ತು ಮಕ್ಕಳು, ಕೆಳಮನೆ, ಮಾರಾಳಿ 1,05,000 ರೂಪಾಯಿ. ಮಂಜುನಾಥ್ ಒಂದು ಆ ಕಡೆ ಅಂತ ಹೇಳಿ. ರಾಜೇಂದ್ರ ಪಾರ್ವತಿ ಶೇರ್ವೆಗಾರ್, ಬನ್ನಾಡಿ ನಾಯರ್ಬೆಟ್ಟು 1,25,000 ರೂಪಾಯಿ. ರಾಜೇಂದ್ರ ಶೇರ್ವೆಗಾರ್. ಸುಭಾಷ್ ಚಂದ್ರ ಶೇರ್ವೆಗಾರ್, ಬನ್ನಾಡಿ ನಾಯರ್ಬೆಟ್ಟು, ಅವರ ಅಜ್ಜಿ ಸಿದ್ದಂ ಶೆಟ್ಟಿ ಹಾಗೂ ಅಜ್ಜ ಅಣ್ಣಪ್ಪ ಶೆಟ್ಟಿ ಅವರ ಪರವಾಗಿ ಶ್ರೀಮತಿ ಸಂತೋಷ್ ಕುಮಾರಿ ರಾಮನ್ ಶೆಟ್ಟಿ, ಮಾರಾಳೆ ಮನೆ, ಭುಜಂಗ್ ಶೆಟ್ಟಿ ಅವ್ರ ಮಗಳು 1,15,000 ರೂಪಾಯಿ. ರಮಾನಂದ್ ಹೆಗಡೆ ಮತ್ತು ಮಕ್ಕಳು, ಮಾರಾಳಿ ಮನೆ, ಗಿಳಿಯಾರು 1,05,04 ರೂಪಾಯಿ. ರಮಾನಂದ್ ಹೆಗಡೆ, ಗಿಳಿಯಾರು. ಸದಾನಂದ ಹೆಗಡೆ, ಮಾರಾಳಿ ಮನೆ, ಇವರ ಸ್ಮರಣಾರ್ಥ ಮಕ್ಕಳಿಂದ 1,50,102 ರೂಪಾಯಿ. ಸಾರಿ, ಸದಾನಂದ ಹೆಗಡೆ, ಮಾರಾಳಿ ಮನೆ ಮತ್ತು ಮಾರಾಳಿ ಮನೆ ಸ್ಮರಣಾರ್ಥ ಮಕ್ಕಳಿಂದ 2 ಲಕ್ಷ ರೂಪಾಯಿ.
ಇಲ್ಲಿ ಸಾರಿಕಾ ವಿಜಯ್ ಹೆಗಡೆ ಇದ್ದಾರೆ, ಬರಬೇಕು ವೇದಿಕೆ ಮೇಲೆ. ಹಾ, ಶಾನಾಡಿ ಅಜಿತ್ ಕುಮಾರ್ ಹೆಗಡೆ ಮಾರಾಳಿ ಮನೆ ಭೋಜರಾಜ್ ಶೆಟ್ಟರ ಮಗ, 1,11,111 ರೂಪಾಯಿ. ಅವರು ಇಲ್ಲ ಈಗ ಇಲ್ಲಿ. ಯಾರಾದರೂ ಕೃಷ್ಣ ಎಂ ಕೆ ಶೆಟ್ಟರ್ ಇದ್ದಾರಾ ಅಂತ. ಎಂ ಕೆ ಶೆಟ್ಟಿ ಅವರು ವಿಠಲ್ ಶೆಟ್ಟಿ ಮತ್ತು ಮಕ್ಕಳು ಮಾರಾಳಿ ಮನೆ, 1,11,123 ರೂಪಾಯಿ. ಇವನ್ ನಿಂದಲ್ಲ, ಅಜಿತ ಬರಲ್ಲ, ಅಲ್ಲಿದ್ದ ಮೊಹಮ್ಮದ್ ಇವನ್ ಹೇಳ್ತೇವೆ. ಅದು ಬಿಟ್ಟು ಒಂದು ಬಿಟ್ಟಿತ್ತು ಸರ್, ನೀವು ಅಜಿತ್ ಅಂತ. ಶಶಿ ಶೇಖರ್ ಶೆಟ್ಟಿ ಮಾರಾಳಿ ಮನೆ ಹರಾಡಿ, 1,25,000. ಇವರೇ ಅಶೋಕ್ ಕುಮಾರ್. ವಿದ್ಯೆನಾ ಕೊಟ್ಟಿದ್ದಾಳೆ, 1:30. ಹಾಂ, ಈಗ ಹೆಚ್ಚು ಕೊಡ್ತಾಳ ಅಷ್ಟೇ. ಹಾಂ, ನಮ್ಮ ಹೆಸರು ಕಡೆ ಬರುತ್ತೆ. ಇವರು ವಿದ್ಯಾ ಪ್ರಭಾಕರ್ ಶೆಟ್ಟರು ಕೊಟ್ಟಿದ್ದಾರೆ 35,000. ಅವ್ರದ್ದು ಒಂದು ಕೊಟ್ಬಿಟ್ಟಿದ್ದಾರೆ. ಅದೆಲ್ಲೋ ಪೇಜ್ ಇತ್ತು, ಪೇಜ್ ಹಿಂದೆ ಮುಂದೆ ಕರಿತೇವೆ, ಹೇಳ್ತೇವೆ. ಹಾಂ, ಇಲ್ಲ ನೀವು ಇಲ್ಲೇ ಇರಿ. ಬಿಆರ್ ಕೃಷ್ಣಯ್ಯ ಶೆಟ್ಟಿ 25,000 ಕೊಟ್ಟಿದ್ದಾರೆ, ಶಾನಾಡಿ ನಿವಾಸಿಯವರು. ಸುಧಾಕರ್ ಶೆಟ್ಟಿ ಮತ್ತು ಮಕ್ಕಳು 1,55,555. ಹೇಮಾವತಿ ಶೇಖರ್ ಹೆಗಡೆ ಮಾರಾಳಿ, 1,50,000. ಹೇಮಾವತಿ ಶೇಖರ್ ಹೆಗಡೆ, ಪ್ರಸಾದ, ಸಂತೋಷ ಯಾರಾದರೂ ಇದ್ರೆ ಶೇಖರ್ ಹೆಗಡೆ ಅವರೇನು. ಮಾರಾಳಿ ಮನೆ ನಾರಾಯಣ ಶೆಟ್ಟರ ಸ್ಮರಣಾರ್ಥ ಮಕ್ಕಳಿಂದ 1,42,222 ರೂಪಾಯಿ. ಕೆಂಜೂರು ಈಗ 5 ಲಕ್ಷ ಕೊಟ್ಟವರು. ಕೆಂಜೂರು ನಾಯಕರ ಮನೆ ಶಶಿಧರ್ ಶೆಟ್ಟಿ ಮಾರಾಳಿ ಮನೆ ಅನಂತ್ ಶೆಟ್ಟರ ಮಗ, 5 ಲಕ್ಷ ರೂಪಾಯಿ. ಕರುಣ ಅರೆ 4,000. ಶಾಂತಾರಾಮ್ ಶೆಟ್ಟಿ ಹೋಟೆಲ್ ಸನ್ ಸಿಟಿ ಮುಂಬೈ ಮಾರಾಳಿ ಕೊಡುಗೆ ಕೃಷ್ಣ ಹೆಗಡೆ ಅವರ ಮಗ, 5 ಲಕ್ಷ ರೂಪಾಯಿ. ರತ್ನಾಕರ್ ಶೆಟ್ಟಿ ಚಾರ ದೊಡ್ಡ ಮನೆ ಇವರ ಸ್ಮರಣಾರ್ಥ ಮಗ ಅಮರ್ನಾಥ್ ಶೆಟ್ಟಿ ಹೆಗ್ಗುಂಜೆ, 5 ಲಕ್ಷ ರೂಪಾಯಿ. ಇಲ್ಲ, ಗಿರಿಜಾ ಸದಾಶಿವ ಶೆಟ್ಟಿ ಮಾರಾಳಿ ಮನೆ ಸ್ಮರಣಾರ್ಥ ಮಕ್ಕಳಿಂದ 5,01,111 ರೂಪಾಯಿ. ಪುಷ್ಪ ಹಾಂ, ಇದು ಅಮರಂದ. ಭುಜಂಗ್ ಶೆಟ್ಟಿ ಮತ್ತು ಮಕ್ಕಳು ಕೆಳಮನೆ ಮಾರಾಳಿ, 5,11,000 ರೂಪಾಯಿ. ಭುಜಂಗ್ ಶೆಟ್ಟಿ ಮತ್ತು ಮಕ್ಕಳು ಕೆಳಮನೆ ಮಾರಾಳಿ. ಯಾರು ಅದು ಬಿಟ್ಟೋಯ್ತು. ಲಾಸ್ಟ್ ಮಿನಿಟ್ ನಾನು ಎಲ್ಲ ಆಚೆ ಈಚೆ ಕರಿತಾ ಇದ್ದಾನೆ. ಕಿಶೋರ್ ಕುಮಾರ್ ಹೆಗಡೆ ಕೈಲ್ಕೆರೆ ಬನ್ನಾಡಿ ನಮ್ಮ ಗೌರವಾಧ್ಯಕ್ಷರು. ಹಾಂ, ಅವರು ನಮಗೆ ದೊಡ್ಡ ಮೊತ್ತದ ಸಹಾಯ ಮಾಡಿದ್ದಾರೆ, 27 ಲಕ್ಷ ರೂಪಾಯಿ. ಕಿಶೋರ್ ಕುಮಾರ್ ಹೆಗಡೆ ಕೈಲ್ಕೆರೆ ಅವರಿಂದ
ಈಗ ಸ್ವಲ್ಪ ಜನರದ್ದು ಬಿಟ್ಟು ಹೋಗಿರ್ತದೆ. ಹೇಮಂತ್ ಕರೆದಂಗ 2 ಲಕ್ಷ ರೂಪಾಯಿ ಕರೆದು ನಾನು ಕರೆದಿದ್ದೆ ಕೇಳಿಲ್ಲ. ಹೇಮಾವತಿ ಲಕ್ಷ್ಮಣ ಹೆಗಡೆ ಮತ್ತು ಮಕ್ಕಳು 2,11,111. ಹಳ್ಳಿ ದಿವಂಗತ ಆನಂದ್ ಶೆಟ್ಟರ್ ಸ್ಮರಣಾರ್ಥ ಪತ್ನಿ ರತ್ನಾವತಿ ಶೆಟ್ಟಿ ಮಾರಾಳಿ ಮನೆ ಇವರಿಂದ 2 ಲಕ್ಷ ರೂಪಾಯಿ. ಒಂದು ಸೀಟ್ ಬಿಟ್ಟು ಹೋಯ್ತು 25,000 ಹೇಳಿದ ಅಲ್ಲ. ಈಗ ಈ ನಡುವೆ ಸ್ವಲ್ಪ ಜನರ ಹೆಸರು ಬಿಟ್ಟೋಗಿದೆ. 25,000 ಕೊಟ್ಟವರದ್ದು ಕ್ಷಮಿಸಿ. ಡಾಕ್ಟರ್ ಜಗದೀಶ್ ಶೆಟ್ಟಿ, ಪ್ರೀಮಿಯರ್ ಸಂಜೀವಿನಿ ಆಸ್ಪತ್ರೆ, ಬೆಂಗಳೂರು. ಯಾರು ಇದ್ದಾಗ ಕಾಣೋದಿಲ್ಲ ಅಣ್ಣ. ಡಾಕ್ಟರ್ ಜಗದೀಶ್ ಶೆಟ್ಟಿ, ಪ್ರೀಮಿಯರ್ ಸಂಜೀವಿನಿ. ಎಲ್ಲ ಹೇಳ್ತೇವೆ. ಅಶೋಕ್ ಎಸ್ ಪೂಜಾರಿ ತಗೊಂಡಲ್ಲ. ಈಗ ಇಲ್ಲೊಂದು 10-12 ಜನ ಮುಂಬೈಯವರು ಕೊಟ್ಟಿದ್ದಾರೆ 25,000. ನಮ್ಮ ಕೆಳಮನೆ ಬಾಲಕೃಷ್ಣ ಶೆಟ್ಟರ ಮುಖಾಂತರ ಬಂದದ್ದು. ಅವ್ರು ಯಾರೂ ಇಲ್ಲಿ ಇಲ್ಲ. ಕರ್ತಾರೆ ಕರೆದಿದೆ. ಹೋಟೆಲ್ ಮಯೂರ ತುರ್ಬಿ ಮುಂಬೈ 25,000 ಬರ್ತದೆ. ರಾಜೇಶ್ ಪೂಜಾರಿ ಮುಂಬೈ 25,000. ಶಂಭು ಶೆಟ್ಟಿ ಮುಂಬೈ 25,000. ರತಿ ಆರ್ ಹೆಗಡೆ ಮುಂಬೈ 25,000. ಸುರೇಂದ್ರ ಪೂಜಾರಿ ಮುಂಬೈ 25,000. ನಾಗೇಶ್ ಗೌಡ ಮುಂಬೈ 25,000. ಕೃಷ್ಣಗೌಡ ಮುಂಬೈ 25,000. ಲಕ್ಷ್ಮಣ್ ಗೌಡ ಮುಂಬೈ 25,000. ಪ್ರಕಾಶ್ ಶೆಟ್ಟಿ ಮುಂಬೈ 25,000. ಧರ್ಮಗೌಡ ಮುಂಬೈ 25,000. ಆದಿರಾಜ್ ರೆಸಿಡೆನ್ಸಿ ಮುಂಬೈ 25,000. ಸುಧಾಕರ್ ನಾಯಕ್ ಮುಂಬೈ 25,000. ರಮಾನಂದ್ ಹೆಗಡೆ ಮುಂಬೈ 25,000. ಸಂತೋಷ್ ಶೆಟ್ಟಿ ಮುಂಬೈ 25,000. ಇದಿಷ್ಟು ಜನರದ್ದು ನಮ್ಮ ಕೆಳಮನೆ ಬಾಲಕೃಷ್ಣ ಶೆಟ್ಟರು ಭುಜಂಗ್ ಶೆಟ್ಟರ ಮಗ ಕಲೆಕ್ಷನ್ ಮಾಡಿ ಕೊಟ್ಟಿರ್ತಾರೆ. ಗಣಪಯ್ಯ ನಾಯಕರು ಕೆಂಜೂರು ನಾಯಕರ ಮನೆ ಇವರ ಸ್ಮರಣಾರ್ಥ CA ಮನೋಹರ್ ಶೆಟ್ಟಿ ಬೆಂಗಳೂರು. ಯಾರಾದರೂ ಇದ್ರೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಿಯಾರ್ ದೊಡ್ಡ ಮನೆ ಬೆಂಗಳೂರು 25,000. ಶಶಿಕಲಾ ಉದಯ್ ಹೆಗಡೆ ನಾಯರ್ ಬೆಟ್ಟು ಬನ್ನಾಡಿ 25,000. ಶಶಿಕಲಾ ಉದಯ್ ಹೆಗಡೆ. ವಿನೋದ್ ಶೆಟ್ಟಿ ತೋನ್ಸೆಪಡು ಮನೆ ಮುಂಬೈ. ಮಾಬಲ್ ಭವನ್ ಕರೆದಿದೆ. ಏನಂತಾರೆ ಕರಿತೆ. ವಿನೋದ್ ಶೆಟ್ಟಿ ತೋನ್ಸೆಪಡು ಮನೆ ಮುಂಬೈ. ಯಾರು ಇದ್ದಾರೋ ಇಲ್ಲ ಗೊತ್ತಿಲ್ಲ. ದೇವದಾಸ್ ಶೆಟ್ಟಿ ಮತ್ತು ಮಗ ಮಾರಾಳಿ ಮನೆ 25,000. ದಿವಂಗತ ಗುಲಾಬಿ ರತ್ನಾಕರ್ ಸ್ಮರಣಾರ್ಥ ಮಗಳು ವಿದ್ಯಾಪ್ರಭಾಕರ್ ಶೆಟ್ಟಿ 25,000 ಕೊಟ್ಟಾಯ್ತು. ಎಂ ಕೃಷ್ಣ ಶೆಟ್ಟಿ ಆಯ್ತು. ಅನಸೂಯ ಶೆಟ್ಟಿ ಕಣಂಜಾರು ಡಾಕ್ಟರ್ ಆಫ್ ನಾರಾಯಣ್ ಹೋಯ್ತು. ಅಂಜಲಿ ಪ್ರದೀಪ್ ಕುಮಾರ್ ಶೆಟ್ಟಿ ಮಾರಾಳಿ ಮನೆ 25,000. ಬಾಳ್ಕುದ್ರು ಹೆಗ್ಡೆಯವ್ರ ಮನೆ ಶ್ಯಾಮಲಾ ವಿ ಹೆಗ್ಡೆ ಸ್ಮರಣಾರ್ಥ ಪತಿ ಮಕ್ಕಳು ಅಳಿಯಂದಿರು ಮೊಮ್ಮಕ್ಕಳು 25,000. ಶಾಂತಾ ಜಿ ಹೆಗ್ಡೆ ಮತ್ತು ಮಕ್ಕಳು ಬನ್ನಾಡಿ ನಾಯರ್ಬೆಟ್ಟು 25,000. ಸುರೇಶ್ ಶೆಟ್ಟಿ ಬನ್ನಾಡಿ ನಾಯರ್ಬೆಟ್ಟು ಗೋವಾ 25,000. ಶ್ರೀಮತಿ ಕಿರಣ ಭಾಸ್ಕರ್ ಶೆಟ್ಟಿ ಬನ್ನಾಡಿ ನಾಯರ್ಬೆಟ್ಟು ಮಂಗಳೂರು ಊಟಕ್ಕೆ ಹೋಗಿದ್ದಾರೆ ಕಿರಣ. ಶ್ರೀಮತಿ ಅರುಂಧತಿ ಉದಯ್ ಶೆಟ್ಟಿ ಬನ್ನಾಡಿ ನಾಯರ್ಬೆಟ್ಟು ಮಂಗಳೂರು 25,000. ಅಕ್ಕಮ್ಮ ಕೋಟಿ ಪೂಜಾರ್ತಿ ಮತ್ತು ಮಕ್ಕಳು ಹೊರಲಾಳಿ 25,000. ಅಂಕ್ರಾಲು ರಾಮ ಪೂಜಾರಿ ಮತ್ತು ಮಕ್ಕಳು 50,000 ರೂಪಾಯಿ.
ಲೀಲಾವತಿ ಮಹಾಬಲ ಶೆಟ್ಟಿ ಮತ್ತು ಮಕ್ಕಳು ಮಾರಾಳಿ ಮನೆ 1,41,001 ರೂಪಾಯಿ. ಸಂಪಾವತಿ ಚಂದ್ರಶೇಖರ್ ಶೆಟ್ಟಿ 2.5 ಲಕ್ಷ ರೂಪಾಯಿ. ಸಂಪಾವತಿ ಚಂದ್ರಶೇಖರ್ ಶೆಟ್ಟಿ. ಕರೆದು ಟಿಕ್ ಮಾಡಿ. ಆಯ್ತು. ಇನ್ಯಾರಾದರೂ ಡೌನ್ ಮಾಡಿದ ಡೊನೇಷನ್ ಕೊಟ್ಟವರ ಹೆಸರು ನಮ್ಮ ಕಣ್ತಪ್ಪಿನಿಂದ ಕೈತಪ್ಪಿನಿಂದ ಬಿಟ್ಟು ಹೋದಲ್ಲಿ, ನಾವು ಕರೀದೇ ಇದ್ದಲ್ಲಿ ಕ್ಷಮಿಸಬೇಕು. ಇಲ್ಲಿ ಬಂದು ತಿಳಿಸಿದರೆ ಅವರಿಗೆ ಒಂದು ಸ್ಮರಣಾರ್ಥ ಮೆಮೆಂಟೋ ಮತ್ತು ಶಾಲು ಹೊದಿಸಿ ಸನ್ಮಾನ ಮಾಡ್ತೇವೆ. ಯಾರ್ದಾದರೂ ಬಿಟ್ಟೋದಲ್ಲಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೇನೆ. 25,000 ಅಥವಾ ಅದಕ್ಕಿಂತ ಹೆಚ್ಚು ಕೊಟ್ಟವರು. ನಾನು ಮತ್ತೂ ಸಿಕ್ಕುದಿಲ್ಲ, ಅದಕ್ಕೆ ಹೇಳುದು ಯಾಕೆ ಬಿಟ್ಟೋಯ್ತು. ಮೀಯಾರ್ ಚಕ್ಕೇರ್ಪೇಟು ಮಾಲಿಂಗ್ ಶೆಟ್ಟಿ ಮತ್ತು ಪುಷ್ಪಾವತಿ ಶೆಟ್ಟಿ ಇವರ ಪರವಾಗಿ ಸುಧಾಕರ್ ಶೆಟ್ಟಿ. ಸುಧಾಕರ ಮೀಯಾರು ಅವ್ರ ಕೌಂಟ್ರಲ್ಲಿದ್ದಾರೆ, ಪರವಾಗಿಲ್ಲ. ಇಲ್ಲಿ ಬರಲ್ಲ ಹೆಸರು. ವಿನಯ ಚಂದ್ರ ಶೆಟ್ಟಿ ತಗೊಂಡೋದಲ್ಲ, ಏನು ಗೊತ್ತಾ, ಕಡಿಗೆ ಕೊಟ್ಟದ್ದು 15 ಅಂತ ಹೇಳಿ. ಆಯ್ತಾ? ಇನ್ಯಾರಾದರೂ ಬಿಟ್ಟೋದವ್ರು ಇದೆಯಾ? ಯಾರದ್ದು ಇಲ್ಲ, ನನ್ನ ಗಮನಕ್ಕೆ ಬಂದ ಹಾಗೆ ಮುಗೀತು. ಸಹೃದಯರೇ, ಇದುವರೆಗೆ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ವಿಠಲ್ ಶೆಟ್ಟಿ ಮಾರಾಳಿ ಮನೆ ಅವರಿಗೂ ಕೂಡ ಮನತುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಸಹೃದಯರೇ, ಈ ಮಾಹಿತಿ ನಿಮಗೆ ತಿಳಿದಿರಲಿ. ಸಂಜೆ 4 ಗಂಟೆಗೆ ಅರ್ಥಪೂರ್ಣವಾದ ಧಾರ್ಮಿಕ ಸಭಾ ಕಾರ್ಯಕ್ರಮವಿದೆ. ಸಂಜೆ 7ರಿಂದ ಅರೆವಳೆ ಪ್ರತಿಷ್ಠಾನ ಮಂಗಳೂರು ಇವರ ನಂದಗೋಕುಲ ಕಲಾವಿದರಿಂದ ಸನಾತನೀಯ ಸಂಸ್ಕೃತಿಯ ಮೌಲ್ಯವನ್ನು ಪಸರಿಸುವ ಸಾಂಸ್ಕೃತಿಕ ಕಲಾವೈಭವವಿದೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಿರೀಕ್ಷಿಸುತ್ತೇವೆ. ಸಾರ್ವಜನಿಕ ಅನ್ನ ಸಂತರ್ಪಣೆ ಅರ್ಥಪೂರ್ಣವಾಗಿ ಜರುಗ್ತಾ ಇದೆ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸೋಣ ಅನ್ನುವ ಪ್ರೀತಿಯ ಮಾತುಗಳನ್ನು ಹೇಳ್ತಾ ಆ ಕಾರ್ಯಕ್ರಮಕ್ಕೂ ತಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ನಿರೀಕ್ಷಿಸುತ್ತೇವೆ. ನಾಳೆಯ ಈ ಶ್ರೇಷ್ಠವಾದಂತಹ ಸಹೃದಯರೇ, ಶ್ರೀ ದುರ್ಗಾಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ನಾಳೆ ಮಹಾರಂಗ ಪೂಜೆ ಮತ್ತು ಬ್ರಹ್ಮಬೈದರ್ಕಳ ಗರಡಿಯಲ್ಲಿ ಹಗಲು ಸೇವೆ ಕಾರ್ಯಕ್ರಮವಿದೆ. ಅದಕ್ಕೂ ತಮ್ಮೆಲ್ಲರ ಭಾಗವಹಿಸಿಕೆಯನ್ನು ನಾವು ನಿರೀಕ್ಷಿಸುತ್ತೇವೆ. ಇದೀಗ ನಾವೆಲ್ಲರೂ ಕೂಡ ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ತೆರಳೋಣ. ಸಂಜೆ 4ರಿಂದ ಜರುಗುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಆಸ್ತಿಕ ಬಂಧುಗಳೇ, ಈ ಮಾಹಿತಿ ನಿಮಗೆ ತಿಳಿದಿರಲಿ. 10,000ಕ್ಕೂ ಮೇಲ್ಪಟ್ಟು ಧನ ಸಹಾಯವನ್ನು ಮಾಡಿದ ಎಲ್ಲ ಹೃದಯವಂತ ದಾನಿಗಳ ಹೆಸರನ್ನು ನಾವು ಸೂಕ್ತ ರೀತಿಯಲ್ಲಿ ಅದರ ಪ್ರದರ್ಶನವನ್ನು ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರ ಅನುಮತಿಯನ್ನು ಕೋರಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ. ಥ್ಯಾಂಕ್ ಯು.
ಉಷಾ ಮೋಹನ್ ದಾಸ್ ಶೆಟ್ಟಿ. ಹಾಂ, ಮಾಡಿ ಈ ಕುಟುಂಬಕ್ಕೆ ಒಳ್ಳೆಯದಾಗಿರ್ತಬೇಕು. ನಾವು ಮಾಡುವಂಥ ವ್ಯವಹಾರದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಥವಾ ಅವರ ಭವಿಷ್ಯದಲ್ಲಿ ಎಲ್ಲರೂ ತಾಯಿ ಒಳ್ಳೆಯ ಸೇವೆಯನ್ನು ಕೊಡುವಾಗಿದೆ ಪ್ರಾರ್ಥನಾ हिरण्यगर बगर बत्सम देव बीवा अनंत अनंत पुण्य शांति कृष्ण ज्ञान आदित्यನ ಅಭಿಷೇಕ ಒಳ್ಳೆ ರೀತಿಯ ಕೆಲಸ ಆಯ್ತು ಅಂತ. ನೀವು ಊಟ ಮಾಡಿ ಊಟ ಮಾಡಿ ನಾ ಇದ್ದೆ ಅಲ್ಲ.
ಹಾಗೆಯೇ ಇಂದಿನ ದೇವತಾ ಕಾರ್ಯಕ್ರಮದಲ್ಲಿ ಕೂರಾಡಿ ಮೆಡಿಕಲ್ ಮನೆ ಚಂದ್ರಶೇಖರ್ ಶೆಟ್ಟಿ AGS ಆಫೀಸ್ ಬ್ಯಾಂಗ್ಳೂರ್ ಇವರನ್ನು ಕೂಡ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಿರಿಯರು ವಿಶ್ವನಾಥ್ ಶೆಟ್ಟಿ ಮ್ಯಾನೇಜರ್ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಕನ್ನಡ ಕಾಯ್ಕೊಂಡು ಕಣ್ಣು ತೋರಿಸ್ತಾರೆ ಕನ್ನಡ ವಿನಂತಿ. ಈ ಕಡೆ ಗಂಗಾಮಠದಲ್ಲಿ ಭೋಜನಾಲಯದಲ್ಲಿ ಕೆಲವು ಸೀಟುಗಳು ಬಾಕಿ ಇದ್ದಾವೆ. ಸೀಟ್ ಊಟದ ಆಸನಗಳು ಖಾಲಿ ಇರ್ತಾ ಇದೆ. ಊಟ ಆಗದೇ ಇರುವವರು ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಸ್ವಲ್ಪ ಕುರ್ಚಿ ಖಾಲಿ ಇದೆ, ಅದನ್ನ ಊಟ ಆಗದೇ ಇದ್ದವರು ಭರ್ತಿ ಮಾಡಿ ಊಟ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಊಟ ಆಗದೇ ಇರುವವರು ದಯವಿಟ್ಟು ಊಟ ಮಾಡಿ